Hello friends, Electronics Kannada YouTube channel ಗೆ ನಿಮಗೆ ಸ್ವಾಗತ. In this today's lecture, we are going to speak with respect to basic electrical. So, basic electrical ಅಲ್ಲಿ main things ಏನು ನಾನು ತಿಳ್ಕೋಬೇಕು ಅಂತಂದ್ರೆ, first of all, we have to know the circuit elements. So, ನಮಗೆ ಸರ್ಕ್ಯೂಟ್ ಎಲಿಮೆಂಟ್ಸ್ ಯಾವ್ದಾವ್ದಿದೆ, ರೆಸಿಸ್ಟರ್ ಇದೆ, ಇಂಡಕ್ಟರ್ ಇದೆ, ಮತ್ತು ಕೆಪಾಸಿಟರ್ ಇದೆ. ಅದಕ್ಕಿಂತ ಮುಂಚೆ ಕರೆಂಟ್ ಅಂದರೆ ಏನು, ವೋಲ್ಟೇಜ್ ಅಂದರೆ ಏನು, ಪವರ್ ಅಂದರೆ ಏನು, ಇದ್ರ ಬಗ್ಗೆ ನಮ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು. So, we are going to talk about what do you mean by current, what do you mean by voltage, what do you mean by power, all those things. Next, ಒಂದು ಸರ್ಕ್ಯೂಟ್ ಅಂತ ನಾನು ತಗೊಂಡ್ರೆ ಅದಕ್ಕೆ ನಾವೇನು ಮಾಡಬೇಕು, ಎನರ್ಜಿ ಯು ಹ್ಯಾವ್ ಟು ಪ್ರೊವೈಡ್. ಸೊ ಎನರ್ಜಿ ಇನ್ ದ ಸೆನ್ಸ್ ಯು ಆರ್ ಗೋಯಿಂಗ್ ಟು ಗಿವ್ ವಿತ್ ದ ಹೆಲ್ಪ್ ಆಫ್ ವೋಲ್ಟೇಜ್ ಸೋರ್ಸ್ ಮುಖಾಂತರ ಅದು ಕೊಡ್ಬೋದು, ಇಲ್ಲಾಂದರೆ ಕರೆಂಟ್ ಸೋರ್ಸ್ ಮುಖಾಂತರ ಅದು ಕೊಡ್ಬೋದು. ಸೊ ನಮಗೆ ಸಪ್ಲೈ ಬಂದು ಟೂ ವೇರಿಯಂಟ್ಸ್ ಇದೆ. ಒಂದು ಡಿ ಸಿ ಸಪ್ಲೈ ಇದೆ, ಇನ್ನೊಂದು ಎ ಸಿ ಅಂತ ಸಪ್ಲೈ ಇದೆ. So DC is referred as direct current. DC is referred as direct current, and AC is referred as alternating current. AC is referred as alternating current. Alternating current. So direct current ಅಂದ್ರೆ ಏನು? It is a fixed quantity. Direct current ಅಂದ್ರೆ ಏನು? It is a fixed quantity. But this alternating current ಅಂದ್ರೆ ಏನು? In this ವೋಲ್ಟೇಜ್ ಮತ್ತು ಕರೆಂಟ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಅಂದರೆ ಸಪೋಸ್ ಬಿಟ್ವೀನ್ 0 to 230 ನಾನು ಏನಾದರೂ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ, ಈಚ್ ಆ್ಯಂಡ್ ಎವ್ರಿ ವ್ಯಾಲ್ಯೂಸ್ ಇಟ್ ಈಸ್ ಗೋಯಿಂಗ್ ಟು ಗಿವ್ 0 1 2 3 4 ಅಂತ ಹೇಳ್ಬಿಟ್ಟು ಇನ್ಕ್ರೀಸ್ ಆಗುತ್ತೆ, ತಿರ್ಗಾ ಡಿಕ್ರೀಸ್ ಆಗುತ್ತೆ. ಇಟ್ ಕ್ಯಾನ್ ಬಿ ಐದರ್ ಸೈನುಸಾಯ್ಡಲ್ ಕರ್ವ್ ಆದರೂ ಆಗಿರ್ಬೋದು, ಟ್ರಯಾಂಗುಲರ್ ಕರ್ವ್ ಆದರೂ ಆಗಿರ್ಬೋದು, ರೆಕ್ಟ್ಯಾಂಗುಲರ್ ಕರ್ವ್ ಆದರೂ ಆಗಿರ್ಬೋದು, ಯಾವ ರೀತಿ ಆದರೂ ಆಗಿರ್ಬೋದು. ಈ ಡೈರೆಕ್ಟ್ ಕರೆಂಟ್ ಅಥವಾ ಡಿ ಸಿನಲ್ಲಿ ನಾನು ವೋಲ್ಟೇಜಸ್ ಏನಾದ್ರು ರೆಪ್ರೆಸೆಂಟ್ ಮಾಡ್ಬೇಕಂತ ಹೇಳಿದ್ರೆ ನಾನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ, ಆರ್. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಆದರೂ ರೆಪ್ರೆಸೆಂಟ್ ಮಾಡ್ಬೋದು. ಸಪೋಸ್ 5 ವೋಲ್ಟ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅವಾಗ ನಾನು ಏನು ಬರಿತೀನಿ, 5 VOLTS ಅನ್ನೋದನ್ನ ಸ್ಮಾಲ್ ಲೆಟರ್ ಬರೀಬೇಕು, ಇಲ್ಲ ಅಂತ ಹೇಳಿದ್ರೆ ಕ್ಯಾಪಿಟಲ್ ವಿ ಅಂತ ಆದರೂ ಬರೀಬೋದು. ಯೂನಿಟ್ಸ್ ಬರೀಬೇಕು ಅಂತ ಹೇಳಿದ್ರೆ ಹೇಗೆ ಬರೆಯೋದು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ನಾನೇನಾದರೂ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ನಾನೇನಾದರೂ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇನ್ ದಿಸ್ ಒನ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಈಸ್ ವೆದರ್ ಫಸ್ಟ್ ನೀವು ಸ್ಟಾರ್ಟ್ ಮಾಡ್ತೀರಲ್ಲ, ಆ ಕರ್ವು 0 ಇಂದ ಸ್ಟಾರ್ಟ್ ಆಗುತ್ತೋ, ಇಲ್ಲ ಅಂತ ಹೇಳಿದ್ರೆ 90 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೋ, ನಿಮ್ಮ ರೆಫರೆನ್ಸ್. ಸೊ ಅದ್ರ ಪ್ರಕಾರ ನಾವು ಚೂಸ್ ಮಾಡಬೇಕು. ಮತ್ತು ಈ ಡಿ ಸಿನಲ್ಲಿ ಈ ಸೈಕಲ್ಸ್ ಅನ್ನೋದು ಇರೋದಿಲ್ಲ, ಅಂದರೆ ಏನು, ಫ್ರೀಕ್ವೆನ್ಸಿ ಅನ್ನೋದು ಇರೋದಿಲ್ಲ. ಸೊ ಫ್ರೀಕ್ವೆನ್ಸಿ ಈಕ್ವಲ್ಸ್ ಟು 0 ಅಂತ ಎಕ್ಸ್ಪ್ಲಿಸಿಟಾಗಿ ಬರೆಯೋ ಅವಶ್ಯಕತೆ ಇಲ್ಲ. ಅದೇ ನಾನೇನಾದರೂ ಎ ಸಿನಲ್ಲಿ ತಗೊಂಡ್ರೆ ಫ್ರೀಕ್ವೆನ್ಸಿ ಡೂ ಎಕ್ಸಿಸ್ಟ್. ಸೊ 5 ಸೈನ್ ಆಫ್ ಒಮೆಗಾ ಟಿ ರೈಟ್. ನಾನೇನಂತ ಬರ್ತೀನಿ, 5 ಸೈನ್ ಆಫ್ 300t ಅಂತ ಬರ್ತೀನಿ. 300 ಅಂದ್ರೆ ಏನು, 2πf ಅಂತ ಅರ್ಥ. ಪೈ ವ್ಯಾಲ್ಯೂ ಏನು, 3.1415 ರೈಟ್. ಸೊ ಅದ್ರ ಮುಖಾಂತರ ನೀವೇನಂತಂದರೆ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲ ನನಗೆ ಫ್ರೀಕ್ವೆನ್ಸಿ ಗೊತ್ತಿದೆ, ನಮ್ಮ ಇಂಡಿಯಾದಲ್ಲಿ ಫ್ರೀಕ್ವೆನ್ಸಿ ಯೂಸ್ ಮಾಡೋದು ಕಾನ್ಸ್ಟೆಂಟ್ ಇದೆ, ಸೊ ಹಾಗೇನಾದರೂ ಅಂದ್ಕೊಂಡ್ರೆ, ಸೊ ಇಟ್ ವಿಲ್ ಬಿ 2π × 50t, 2π × 50t ರೈಟ್. ಸೊ ಡೈರೆಕ್ಟ್ ಕರೆಂಟ್ ಇದರಲ್ಲಿ ಏನಂತ ಹೇಳಿದ್ರೆ ವೋಲ್ಟೇಜಸ್ ವ್ಯಾಲ್ಯೂ ಈ ರೀತಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಅದೇ ರೀತಿ ಕರೆಂಟ್ ಸಹ ನಾನು ಮೆನ್ಷನ್ ಮಾಡಬೇಕು. ವೋಲ್ಟೇಜ್ ಸೋರ್ಸ್ ಇರುತ್ತೆ ಅಂದರೆ ಕರೆಂಟ್ ಸೋರ್ಸ್ ಸಹ ಇರುತ್ತೆ ಅಂತ ನಾವು ಅನ್ಕೋಬೇಕು. ಸೊ ಕರೆಂಟ್ ಸೋರ್ಸ್ ಎಕ್ಸಾಂಪಲ್ 3 ಆಂಪಿಯರ್ಸ್ ರೈಟ್. ನೀವು ಕೇಳ್ಬೋದು, ನಮ್ಮ ಹತ್ರ ಯೂಶಲಿ ವೋಲ್ಟೇಜ್ ಸೋರ್ಸ್ ಮಾತ್ರ ಇದೆ, ಕರೆಂಟ್ ಸೋರ್ಸ್ ಪ್ರಾಕ್ಟಿಕಲಿ ಡೂ ಎಕ್ಸಿಸ್ಟ್ ಅಂತ. ಪ್ರಾಕ್ಟಿಕಲಿ ಕರೆಂಟ್ ಸೋರ್ಸ್ ಇರುತ್ತಾ ಅಂತ ಕೇಳ್ಬೋದು. ಎಸ್, ಕರೆಂಟ್ ಸೋರ್ಸ್ ಡೂ ಎಕ್ಸಿಸ್ಟ್, ಬಟ್ ಹೆಂಗೆ ಅಂತ ಹೇಳಿದ್ರೆ ವೋಲ್ಟೇಜ್ ಸೋರ್ಸ್ ಮುಖಾಂತರನೇ ಅವ್ರು ಡಿರೈವ್ ಮಾಡ್ತಾರೆ ರೈಟ್. ಎಕ್ಸಾಂಪಲ್ ಈಸ್ ಯುವರ್ ಕ್ಯಾಮ್ರಾ ಫ್ಲಾಶ್ ಲೈಟಲ್ಲಿ ಕ್ಯಾಮ್ರಾ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಕರೆಂಟ್ ಜಾಸ್ತಿ ಇರುತ್ತೆ, ವೋಲ್ಟೇಜ್ ಅನ್ನೋದು ತುಂಬ ಕಡಿಮೆ ಇರುತ್ತೆ ರೈಟ್. ಸೊ ನಿಮಗೆ ಫ್ಲಾಶಿಂಗ್ ಪವರ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಇಂಜೆಕ್ಟ್ ಮೋರ್ ಕರೆಂಟ್ ಯು ಆರ್ ಗೋಯಿಂಗ್ ಟು ಇಂಜೆಕ್ಟ್. ಮತ್ತು ನೀವು ವೋಲ್ಟೇಜ್ ಅನ್ನೋದು ಆದಷ್ಟು ಕಡಿಮೆನೇ ಇರುತ್ತೆ ರೈಟ್. ಆಲ್ ದಿಸ್ ಥಿಂಗ್ಸ್ ಆರ್ ಯುವರ್ ಬೇಸಿಕ್ಸ್ ರೈಟ್. ಸೊ ಡಿ ಸಿ ಅಂದರೆ ಏನು, ಎ ಸಿ ಅಂದರೆ ಏನು, ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಏನಂತ ಹೇಳಿದ್ರೆ ಎಲ್ಲ ಎಲಿಮೆಂಟ್ಸ್ನ ನಾನು ಗ್ರೂಪ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ.
ಸಪೋಸ್ ಒಂದು ರೆಸಿಸ್ಟರ್ ಅಂತ ಇರುತ್ತೆ, ಆ ರೆಸಿಸ್ಟರ್ನ ನಾನು ಗ್ರೂಪ್ ಮಾಡ್ಕೊತೀನಿ. ರೆಸಿಸ್ಟರ್ನ ಈ ಒಂದು 2-3 ಎಲಿಮೆಂಟ್ಸ್ ಈ ರೀತಿ ಬರೀತೀನಿ. ಸೊ ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ, ಇಟ್ ಈಸ್ ಫಾರ್ಮಿಂಗ್ ಅ ಕ್ಲೋಸ್ಡ್ ಪಾತ್. ವೆನ್ ಇಟ್ ಈಸ್ ಫಾರ್ಮಿಂಗ್ ಅ ಕ್ಲೋಸ್ಡ್ ಪಾತ್, ಅದ್ರ ಬಿಹೇವಿಯರ್ ಏನು, ರೈಟ್? ವಿಚ್ ಅಂಡ್ ಆಲ್ ದ ಥಿಂಗ್ಸ್ ಶುಡ್ ಬಿ ಸ್ಯಾಟಿಸ್ಫೈಡ್. KCL ಸ್ಯಾಟಿಸ್ಫೈ ಆಗಬೇಕಾ, ಇಲ್ಲ ಅಂತ ಹೇಳಿದ್ರೆ KVL ಸ್ಯಾಟಿಸ್ಫೈ ಆಗಬೇಕಾ? ಸೊ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು. ನೆಕ್ಸ್ಟ್, ಅದಕ್ಕಿಂತ ಮುಂಚೆ in the case of resistor, ರೆಸಿಸ್ಟರ್ ಕೆಲಸ ಏನು ಅಂತ ಹೇಳಿದ್ರೆ, ಇಟ್ ಅಪೋಸಸ್ ದಿ ಫ್ಲೋ ಆಫ್ ಚಾರ್ಜಸ್. ಅಂದ್ರೆ ಏನು, ಅ ಸಬ್ಸ್ಟೆನ್ಸ್ ವಿಚ್ ಅಪೋಸಸ್ ದ ಫ್ಲೋ ಆಫ್ ಚಾರ್ಜಸ್, ಅದನ್ನ ರೆಸಿಸ್ಟೆನ್ಸ್ ಅಂತ ಹೇಳ್ತೀರಿ, ರೈಟ್? ಅದನ್ನ ಪ್ರಾಪರ್ಟಿನ ನೀವು ರೆಸಿಸ್ಟೆನ್ಸ್ ಅಂತ ಹೇಳ್ತೀರಿ, ಆ ಡಿವೈಸ್ನ ನೀವು ರೆಸಿಸ್ಟರ್ ಅಂತ ಹೇಳ್ತೀರಿ. ಸಪೋಸ್ ಇದರಲ್ಲಿ ಕರೆಂಟ್ ಏನಾದರೂ ಐ ಅನ್ನೋದು ಫ್ಲೋ ಆಗ್ತಾ ಇದೆ, ಇಟ್ಸ್ ಪೊಟೆನ್ಷಿಯಲ್ ಅಂದ್ರೆ ಏನು, ಇದು ವೋಲ್ಟೇಜ್ ಏನು ಬರುತ್ತೆ, ವಿ ಅಂತ ನಾನು ತಗೊಂಡಿದ್ದೆ. ಸೊ ಕರೆಂಟ್ ಈ ಡೈರೆಕ್ಷನ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಟ್ಸ್ ಪೊಟೆನ್ಷಿಯಲ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಈ ರೀತಿ ಕರೆಂಟ್ ಆಗಿರುತ್ತೆ. ಅಂದ್ರೆ ಏನು, ಲೆಫ್ಟ್ ಸೈಡ್ ವಿಲ್ ಬಿ ಅಟ್ ಹೈಯರ್ ಪೊಟೆನ್ಷಿಯಲ್ ವೆನ್ ಕಂಪೇರ್ ಟು ರೈಟ್ ಸೈಡ್. ಲೆಫ್ಟ್ ಸೈಡ್ ವಿಲ್ ಬಿ ಅಟ್ ಹೈಯರ್ ಪೊಟೆನ್ಷಿಯಲ್ ವೆನ್ ಕಂಪೇರ್ ಟು ರೈಟ್ ಸೈಡ್. ಸೊ ಇದ್ರದ್ದು ವೋಲ್ಟೇಜ್ ಏನಿದೆ, ವಿ ಅಂತ ನಾನು ತಗೊಂಡಿದ್ದೀನಿ. ಸೊ ಇದರ ರಿಲೇಷನ್ ಏನು ಬರುತ್ತೆ, ವೋಲ್ಟೇಜ್ ಮತ್ತು ಕರೆಂಟ್ನ ರಿಲೇಷನ್ ಏನು ಬರುತ್ತೆ ಅಂತ ಹೇಳಿದ್ರೆ, ವಿ ಈಸ್ ಈಕ್ವಲ್ ಟು ಐ ಟೈಮ್ಸ್ ಆಫ್ ಆರ್, ವೇರ್ ಆರ್ ಈಸ್ ದ ರೆಸಿಸ್ಟೆನ್ಸ್, ವಿ ಈಸ್ ದ ವೋಲ್ಟೇಜ್ ದಟ್ ಈಸ್ ಬೀನ್ ಅಪ್ಲೈಡ್. ನೆಕ್ಸ್ಟ್, ಈ ರೆಸಿಸ್ಟೆನ್ಸ್ದು ರೆಸಿಪ್ರೋಕಲ್ ಒಂದು ಬರುತ್ತೆ, ಅಂದರೆ ಏನು, ಕಂಡಕ್ಟೆನ್ಸ್ ಅಂತ. ಸೊ ಕಂಡಕ್ಟೆನ್ಸ್ನ ಯೂನಿಟ್ ಏನಂತ ಕೇಳ್ತಾರೆ. ಸೊ ಕಂಡಕ್ಟೆನ್ಸ್ ಈಸ್ ಮೆಷರ್ಡ್ ವಿತ್ ಮೋ, ಸಿಂಬಲ್ ಈ ರೀತಿ ಇರುತ್ತೆ, ಆರ್ MHO ಆರ್ ಸಿಮೆನ್ಸ್. ರೈಟ್? ಈ ಸಿಮೆನ್ಸ್ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಬಟ್ ಯು ಟ್ರೈ ಟು ರಿಮೆಂಬರ್ ದಿಸ್ ಒನ್ ಆಲ್ಸೋ. ರೈಟ್? ಒಂದು ರೆಸಿಸ್ಟೆನ್ಸ್ನ ವೋಲ್ಟೇಜ್ ಮತ್ತು ಕರೆಂಟ್ ರಿಲೇಷನ್ ಏನಿದೆ ಅಂತ ಹೇಳ್ಬಿಟ್ಟು ನಾನು ಬರ್ತಿರ್ತೀನಿ. ನೆಕ್ಸ್ಟ್, ವಿಲ್ ಬಿ ಹ್ಯಾವಿಂಗ್ 2 more ಎಲಿಮೆಂಟ್ಸ್. ಯಾವ್ಯಾವುದು ಅಂತ ಹೇಳಿದ್ರೆ, ಇಂಡಕ್ಟರ್ ಮತ್ತು ಕೆಪಾಸಿಟರ್ ಅಂತ ಇರುತ್ತೆ. ಸೊ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಅನ್ನೋದು AC ಸರ್ಕ್ಯೂಟ್ ಮಾತ್ರ ನೀವು ಯೂಸ್ ಮಾಡ್ಕೊತೀರಿ. DC ನಲ್ಲಿ ಇಟ್ ಬಿಹೇವ್ಸ್ ಲೈಕ್ ಶಾರ್ಟ್ ಸರ್ಕ್ಯೂಟ್ ಆರ್ ಓಪನ್ ಸರ್ಕ್ಯೂಟ್. ರೈಟ್? ಒನ್ ಥಿಂಗ್ ಯು ರಿಮೆಂಬರ್, ಇಂಡಕ್ಟರ್ ವಿಲ್ ಬಿಹೇವ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್, ಕೆಪಾಸಿಟರ್ ವಿಲ್ ಬಿಹೇವ್ ಲೈಕ್ ಎನ್ ಓಪನ್ ಸರ್ಕ್ಯೂಟ್. ಸೊ DC ನಾನೇನಾದ್ರು ಕನೆಕ್ಟ್ ಮಾಡಿದ್ರೆ, ಇಂಡಕ್ಟರ್ ಅದರದ್ದು ಅಪೋಸಿಷನ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಇಂಡಕ್ಟನ್ಸ್ ಅಂತ ಹೇಳ್ತೀರಿ. ಸೊ ವಿಲ್ ಬಿಹೇವ್ ಲೈಕ್ ಶಾರ್ಟ್ ಸರ್ಕ್ಯೂಟ್ ಫಾರ್ DC. And it behaves like open circuit for this capacitor. ಯಾವ ಥರ ಬಿಹೇವ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ಸ್ ಬಿಹೇವಿಯರ್ ಈಸ್ ಓಪನ್ ಸರ್ಕ್ಯೂಟ್ ಫಾರ್ DC. ಅದೇ ನಾನೇನಾದರೂ AC ಅಂತ ತಗೊಂಡ್ರೆ, ಇಟ್ಸ್ ಬಿಹೇವಿಯರ್ ವಿಲ್ ಬಿ ಚೇಂಜ್. ರೆಸಿಸ್ಟೆನ್ಸ್ ಬಿಹೇವಿಯರ್ ಈಸಿಲಿ ಯು ಕ್ಯಾನ್ ಪ್ರಿಡಿಕ್ಟ್, ಬಟ್ ದಿಸ್ ಇಂಡಕ್ಟರ್ as well as capacitor behavior you can't find so easily. They are very much difficult to understand. Right? Now, resistance ಏನಾದರೂ ಸೀರೀಸ್ ಆಗಿ ಏನಾದರೂ ಕನೆಕ್ಟ್ ಆದರೆ, ವಾಟ್ ಈಸ್ ದ ಈಕ್ವಲೆಂಟ್ ವ್ಯಾಲ್ಯೂ ಗೊತ್ತಿರಬೇಕು ನಿಮಗೆ. ರೈಟ್? ಸಪೋಸ್ ರೆಸಿಸ್ಟರ್ಸ್ ಇನ್ ಸೀರೀಸ್. ರೈಟ್? ಸೊ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಇದ್ರೆ, ಸೇ ಸಪೋಸ್ its resistance I am going to take it as R1 and this resistance I am going to take it as R2. ಅದೇ ರೀತಿ ನಿಮ್ಮ ಹತ್ರ n resistance ಇರುತ್ತೆ ಅಂತ ತಿಳ್ಕೊಳ್ಳಿ. n number of resistance will be there. Example point of view, you can take 2 resistance and you can solve. Next 3 resistance ತಗೊಂಡು ನೀವು ಸಾಲ್ವ್ ಮಾಡ್ಬೋದು. ಇನ್ ಅ ಸೀರೀಸ್ ಎಲಿಮೆಂಟ್, ಸೊ ಇದ್ರಲ್ಲಿ ನೋಡಿ ಪ್ರತಿಯೊಂದು ಎಲಿಮೆಂಟು ಸೀರೀಸ್ ಆಗಿದೆ. ಹೆಂಗೆ ಹೇಳ್ಬೋದು ಅಂತ ಹೇಳಿದ್ರೆ, ಸಿ batteryದು potential, battery terminal is this one. Battery terminals are this one. Next, resistor terminal are this one. Resistance 2 terminal is this one. Resistance n terminal is this one. ಯಾವಾಗ ಎರಡು ಎಲಿಮೆಂಟ್ ಸೀರೀಸ್ ಆಗಿರುತ್ತೆ ಅಂತ ಹೇಳಿದ್ರೆ ನೋಡಿ, this one end is connected to one end of other element,
ಮತ್ತು ಇನ್ನೊಂದು ಎಲಿಮೆಂಟು ಇದಕ್ಕೆ ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ಇದ್ರ ಬಿಟ್ಟು ಬೇರೆ ಯಾವುದು ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ದೇ ಬೋತ್ ಆರ್ ಇನ್ ಸೀರೀಸ್. ರೈಟ್. ಇವಾಗ ಏನು ಪಾತ್ ಫಾರ್ಮ್ ಆಗ್ತಾ ಇದೆ, ಒಂದು ಸೀರೀಸ್ ಪಾತ್ ಫಾರ್ಮ್ ಆಗ್ತಾ ಇದೆ. ಸೊ ಇನ್ ದ ಸೀರೀಸ್ ನೆಟ್ವರ್ಕ್ ಕರೆಂಟ್ ರಿಮೈನ್ಸ್ ಸೇಮ್. ಕರೆಂಟು ಸೇಮ್ ಇರುತ್ತೆ. ಸೊ ಕರೆಂಟ್ ನಾನು ಏನಂತ ತಗೋಬೋದು, ಐ ಅಂತ ಕರೆಂಟ್ ತಗೋಬೋದು. ಬಟ್ ವೋಲ್ಟೇಜ್ ಡ್ರಾಪ್ ವಿಲ್ ಬಿ ಡಿಫ್ರೆಂಟ್. ವೋಲ್ಟೇಜ್ ಡ್ರಾಪ್ ಡಿಫರ್ಸ್. ಹೆಂಗ್ ಬರುತ್ತೆ? ವೋಲ್ಟೇಜ್ ಅಕ್ರಾಸ್ R1 ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ V1. ವೋಲ್ಟೇಜ್ ಅಕ್ರಾಸ್ R2 ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ V2. ಅದೇ ರೀತಿ ವೋಲ್ಟೇಜ್ ಅಕ್ರಾಸ್ Rn ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ Vn. ರೈಟ್. ಸೊ ವಿ ಅನ್ನೋದು ಏನು ಬರುತ್ತೆ? ಐ ಟೈಮ್ಸ್ ಆಫ್ R1 ಪ್ಲಸ್ ಐ ಟೈಮ್ಸ್ ಆಫ್ R2 ಪ್ಲಸ್ ಐ ಟೈಮ್ಸ್ ಆಫ್ R3 ಪ್ಲಸ್ so on to I times of Rn. ಐನ ಕಾಮನ್ ತಗೊಂಡು ಲೆಫ್ಟ್ ಸೈಡ್ ಏನಾದರೂ ನಾನು ಪುಷ್ ಮಾಡಿದ್ರೆ ಇಟ್ ಈಸ್ ವಿ ಡಿವೈಡೆಡ್ ಬೈ ಆರ್, ವಿಚ್ ಈಸ್ ಆರ್ ಈಕ್ವಲೆಂಟ್, ವಿಚ್ ಈಸ್ ಈಕ್ವಲ್ಸ್ ಟು ಏನಂತ ಬರುತ್ತೆ? R1 ಪ್ಲಸ್ R2 ಪ್ಲಸ್ so on to Rn. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ದ ಕೇಸ್ ಆಫ್ ಸೀರೀಸ್ ನೆಟ್ವರ್ಕ್ ನಂಗೆ ಏನು ಬರುತ್ತೆ? R1 ಪ್ಲಸ್ R2 ಪ್ಲಸ್ so on to Rn. ಒಂದು ಎಕ್ಸಾಂಪಲ್ ತಗೊಳ್ಳೋಣ. Say suppose I am having 2 ohm resistor over here and 3 ohm resistor over here, right? ಎರಡು ಸೀರೀಸ್ ಆಗಿ ಹೆಂಗ್ ಕನೆಕ್ಟ್ ಆಗಿದೆ? Now look at the things. Potential I am going to take it as 10 volt. Right? Now the current flowing through this, ಇದನ್ನ ನಾನು ಏನು ತಗೋತೀನಿ? I ಅಂತ ತಗೋತೀನಿ. Two elements are connected in series. ಒಂದು ಎಂಡ್ ಮಾತ್ರನೇ ಕಾಮನ್ ಇದೆ, ಇನ್ನೊಂದು ಎಂಡ್ ಕಾಮನ್ ಇರೋದಿಲ್ಲ. ಸೊ ಆರ್ ಈಕ್ವಲೆಂಟ್ ಈಕ್ವಲ್ಸ್ ಟು R1 ಪ್ಲಸ್ R2 ವಿಚ್ ಇಸ್ ಈಕ್ವಲ್ಸ್ ಟು 5 ohms. ಟೋಟಲ್ ಕರೆಂಟ್ ಈಕ್ವಲ್ಸ್ ಟು ಟೋಟಲ್ ವೋಲ್ಟೇಜ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್, ವಿಚ್ ಇಸ್ ಈಕ್ವಲ್ಸ್ ಟು 10 ಡಿವೈಡೆಡ್ ಬೈ 5 ವಿಚ್ ಇಸ್ ಈಕ್ವಲ್ಸ್ ಟು 2. ಯೂನಿಟ್ ಆಫ್ ಕರೆಂಟ್ ಏನು ಬರುತ್ತೆ? ಆಂಪಿಯರ್ಸ್. ಎ ಅಂತ ಬರುತ್ತೆ. ಸೊ ಸಪ್ರೇಟಾಗಿ ನಾನು ಏನು ಹೇಳ್ಕೊಟ್ಟಿಲ್ಲ. ವೋಲ್ಟೇಜ್ ಯೂನಿಟ್ ವೋಲ್ಟು, ಕರೆಂಟ್ ಯೂನಿಟ್ ಆಂಪಿಯರ್ಸ್ ಹೇಳಿಲ್ಲ. ಸಾಲ್ವ್ ಮಾಡೋ ಟೈಮಲ್ಲೇ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇದರಲ್ಲಿ ನಾನು ಇನ್ನೊಂದು ಹೇಳಿದ್ದೀನಿ, ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್ ಅಂತಲೂ ಹೇಳಿದ್ದೀನಿ. ಸೊ ಕರೆಂಟ್ ಏನು ಬರುತ್ತೆ? 2 ಆಂಪಿಯರ್ಸ್ ಬರುತ್ತೆ. ಸೊ ಈ ಕ್ವಶನಲ್ಲಿ ಸೇ ಸಪೋಸ್ ವಾಟ್ ಈಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ V1 ಅಂತ 2 ಓಮ್ ಅಂತ ಕೇಳ್ಬೋದು. ಸೊ ಅವಾಗೆ ನೀವು ಹೇಗೆ ಸಾಲ್ವ್ ಮಾಡೋದು? V1 is given by total current multiplied by that resistance R1, which is equals to total current ಎಷ್ಟು ಬಂದಿದೆ? 2 multiplied by 2, which is equals to 4 volts. ಅದೇ ರೀತಿ V2 ಹೇಳಿ. V2 equals to I times of R2, which is equals to 2 times of 3, which is equals to 6 volts. ಇನ್ನೊಂದು ಏನು ಗಮನಿಸಿದ್ದೀರಾ? ಟೋಟಲ್ ವೋಲ್ಟೇಜ್ ದಟ್ ಈಸ್ VT, which is equals to 10 volt, which is equals to 4 volt plus 6 volts. ಅಂದರೆ ಏನು? ಇನ್ಪುಟ್ ವೋಲ್ಟೇಜ್ which is equals to the voltage drop, ಅಂದರೆ ಏನು? ವೋಲ್ಟೇಜ್ ಎಷ್ಟು ರೈಸ್ ಆಗಿದೆಯೋ ಅಷ್ಟು ವೋಲ್ಟೇಜ್ ಡ್ರಾಪ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಕೇಸ್. ಅಂದರೆ ಏನು? ಇನ್ ಅ ಲೂಪ್ ಆರ್ ಅ ಮೆಸ್, ದಿ ವೋಲ್ಟೇಜ್ ರೈಸ್ which is equals to voltage drop, and the algebraic sum of voltage raise which is equals to algebraic sum of voltage drop, or voltage is like variations with respect to the voltage in a loop is 0 ಅಂತ ಹೇಳ್ತಾರೆ. ರೈಟ್. ಸೊ ವೋಲ್ಟೇಜ್ ರೈಸ್ ಇಲ್ಲಿ ನೋಡಿ, ನೆಗೆಟಿವ್ ಪೊಟೆನ್ಷಿಯಲ್ ಇಂದ ಪಾಸಿಟಿವ್ ಪೊಟೆನ್ಷಿಯಲ್ ಬರ್ತಾ ಇದೆ. ಸೊ ಇದು ಒಂದು ಕ್ಲೋಸ್ಡ್ ಪಾತ್. ಸೊ ದಿಸ್ ಈಸ್, ಈ ಎಷ್ಟು ವೋಲ್ಟೇಜ್ ಬಂದಿದೆ? 4 ವೋಲ್ಟ್. ಇಲ್ಲಿ ಎಷ್ಟು ವೋಲ್ಟ್ ಬಂದಿದೆ? 6 ವೋಲ್ಟ್ಸ್. ಇಲ್ಲಿ ಮೈನಸ್ ಇಂದ ಪ್ಲಸ್ಗೆ ಹೋಗ್ತಾ ಇದೆ. ನಾನು ಅದನ್ನೇ ಅಂತ ತಗೊಂತೀನಿ, ಪ್ಲಸ್ ಅಂತ ತಗೊಂತೀನಿ. ಪ್ಲಸ್ 10 ವೋಲ್ಟ್,
ಪ್ಲಸ್ ಇಂದ ಮೈನಸ್ ಹೋದ್ರೆ ಏನು ತಗೊಂತೀನಿ, -4 ವೋಲ್ಟ್, and here this is -6 volts, which is equals to 0. So this is what your KVL, which is going to speak out. This KVL. So in a loop or mesh, algebraic sum of voltage drop which is equals to voltage rise ಅಂತ ಹೇಳ್ತಾರೆ. Right? So this is the case of resistors in series. Suppose resistance ಏನಾದರೂ parallel ಆಗಿ ಏನಾದರೂ ಕನೆಕ್ಟ್ ಆಗಿದ್ರೆ, what is its equivalent value? ಫಸ್ಟ್ ಎಕ್ಸಾಂಪಲ್ಗೆ ನಾನು 2 ರೆಸಿಸ್ಟೆನ್ಸ್ ಪ್ಯಾರಲ್ ಆಗಿ ನಾನು ತಗೊಂಡು ಹೇಳ್ಕೊಡ್ತೀನಿ, ಆಮೇಲೆ 3 ರೆಸಿಸ್ಟೆನ್ಸ್. ಇಫ್ ಯು ಆರ್ ಓಕೆ ದೆನ್ ಗೋ ಫಾರ್ 4, 5, 6 and you will come to know the real pain when resistance are connected in parallel. ಸೊ ರೆಸಿಸ್ಟೆನ್ಸ್ ಏನಾದರೂ ಪ್ಯಾರಲ್ ಆಗಿ ಏನಾದರೂ ಕನೆಕ್ಟ್ ಮಾಡಿದರೆ ಅಲ್ಲಿಂದ ಅಲ್ಲೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ ಟು ರೆಸಿಸ್ಟೆನ್ಸ್ನೇ ನೀವು ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಸೊ ದಿಸ್ ವೋಲ್ಟೇಜ್ 10 volts ಅಂತ ತಗೊತೀನಿ. This is a 10 ohm, and here I am going to take it as 20 ohm resistance in power. So this current is I. This current is I. Now the positive of the battery is connected to one side of 10 ohm and 20 ohm. The negative side is connected to corresponding 10 ohm and corresponding 20 ohm. Andre ಏನು, this a 10 ohm, 20 ohm and 10 volt battery, all the things are connected in parallel. All the things are connected in parallel, right? All the things are connected in parallel. So in this parallel circuit, voltage remains the same. Voltage remains the same. What differs? What is going to differ? Current is going to differ. Now in the series circuit ನಾನು ಏನು ಹೇಳಿದ್ದೀನಿ, current is going to remain same. Current is going to remain same. Voltage differs. But in the case of parallel circuit, voltage remains same, current differs. ಟೋಟಲ್ ಕರೆಂಟ್ ನಾನು ಹೈ ಅಂತ ತಗೋತಾ ಇದ್ದೀನಿ. ದೇರ್ ಈಸ್ ಅ ಬ್ರಾಂಚ್. ಈ ಬ್ರಾಂಚಲ್ಲಿ ಕರೆಂಟ್ ಹೋಗೋದನ್ನ ಹೈ 1 ಅಂತ ತಗೋತೀನಿ. ದಿಸ್ ಕರೆಂಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ I2. This current I am going to take it as I2. The equivalent value of resistance which is given by 1 divided by R equivalent, which is equals to 1 divided by R1 plus 1 divided by R2 plus 1 divided by R3 plus so on to 1 divided by Rn. 1 divided by Rn. Right? ಇದರಲ್ಲಿ ಏನಿದೆ, 1 divided by resistance in parallel which is given by two resistance terms are there, 1 divided by R1 plus 1 divided by R2. ಡೈರೆಕ್ಟ್ ಈಕ್ವೇಷನ್ಸ್ನ ಆದಷ್ಟು ಜ್ಞಾಪಕದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸೊ 1 divided by RP which is equals to, take LCM, it is R2 plus R1 divided by R1 R2 divided by R1 R2. Take reciprocal, what are you going to get? RP ಏನು ಬರುತ್ತೆ, R1 into R2 divided by R1 plus R2. R1 plus R2. This is very, very important. This is direct relation, right? A resistance in parallel which is equals to R1 is to 10 into 20 all divided by 10 plus 20 is what? 30. 30. So it is a 20 divided by 3 which is 6.67 ohms. So this is R equivalent. This is R equivalent. Suppose total current ನಾನು ಏನಾದರೂ ಕಂಡುಹಿಡಿಬೇಕು ಅಂತ ಹೇಳಿದ್ರೆ I equals to 10 divided by 6.67, 6.67, or I am going to take it as 20 divided by 3, 20 divided by 3, which is what? 3 by 2, which is what? 3 by 2 amperes. ಸೊ ಫ್ರಾಕ್ಷನ್ ಆಗಿ ನಾನು ತಗೊಂಡಿಲ್ಲ, ಫ್ರಾಕ್ಷನ್ ಆಗಿ ತಗೊಂಡ್ರೆ 10 divided by 6.67 ಅಂತ ಬರುತ್ತೆ. ಸೊ ಇದ್ರ ವ್ಯಾಲ್ಯೂ ಏನು ಬರುತ್ತೆ? 20 divided by 3, 20 divided by 3. So current equals to voltage, that is 10 divided by resistance ಅಂದ್ರೆ 20 divided by 3. I can write it as 10 into 3 divided by 20 also. That's what I have written. 3 by 2, 1.5 ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಅದೇ ನಾನೇನಾದರೂ 6.67 ಅಂತ ತಗೊಂಡ್ರೆ ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ. ಸೊ ಯಾವಾಗ ಫ್ರಾಕ್ಷನ್ ಆಗಿ ತಗೋಬೇಕು, ಯಾವಾಗ ನ್ಯಾಚುರಲ್ ನಂಬರ್ಸ್ ಅಥವಾ ಫ್ರಾಕ್ಷನ್ ಟೈಪಲ್ಲಿ ತಗೋಬೇಕು, ನಮಗೆ ಐಡಿಯಾ ಇರಬೇಕು.
ಡೆಸಿಮಲ್ ಯಾವಾಗ ತಗೋಬೇಕು, ಫ್ರಾಕ್ಷನ್ ಯಾವಾಗ ತಗೋಬೇಕು, ಒಂದು ಸ್ವಲ್ಪ ಐಡಿಯಾ. ಸೊ ದಿಸ್ ಇಸ್ ಒನ್ ಮೆಥಡ್ ಆಫ್ ಸಾಲ್ವ್. ಅನದರ್ ಮೆಥಡ್ ಏನು, I1 ಎಷ್ಟು ಬರುತ್ತೆ ತಿಳ್ಕೊಳ್ಳಿ. I1 ಈಕ್ವಲ್ಸ್ ಟು 10 ಡಿವೈಡೆಡ್ ಬೈ 10 ಅಂದ್ರೆ ಏನು, ಟೋಟಲ್ ವೋಲ್ಟೇಜ್ ಡಿವೈಡೆಡ್ ಬೈ ದಟ್ ರೆಸಿಸ್ಟೆನ್ಸ್. ಟೋಟಲ್ ವೋಲ್ಟೇಜ್ ಡಿವೈಡೆಡ್ ಬೈ ದಟ್ ರೆಸಿಸ್ಟೆನ್ಸ್. ಕರೆಂಟ್ ಥ್ರೂ ರೆಸಿಸ್ಟೆನ್ಸ್ R1 ಏನ್ ಬರುತ್ತೆ ಅಂತ ಹೇಳಿದ್ರೆ ಟೋಟಲ್ ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ R1. ಇದರಲ್ಲಿ ವೋಲ್ಟೇಜ್ ಅಕ್ರಾಸ್ ದಿಸ್ 10 ohm, if I am taking it as V1, V1 equals to V2 which is equals to 10 volt, right, which is 10 divided by ಏನಂತ ಬರುತ್ತೆ 10, which is equals to 1 ampere. 1 ampere. ಇದು ಡೈರೆಕ್ಟ್ ರಿಲೇಷನ್ಸ್ ಜ್ಞಾಪಕದಲ್ಲಿ ಇಟ್ಕೋಬೇಕು. ನೋಡಿ ಒಂದು ಸ್ವಲ್ಪ ಡೈರೆಕ್ಟ್ ರಿಲೇಷನ್ಸ್ ಹೇಳ್ತೀನಿ, ಅದನ್ನ ಯು ಜಸ್ಟ್ ಮೇಕ್ ಅ ನೋಟ್ ಆಫ್ ಇಟ್. V divided by R2 which is equals to 10 divided by 20 which is equals to ಎಷ್ಟು ಬರುತ್ತೆ 0.5 ಅಂತ ಬರುತ್ತೆ. 0.5 ಅಂತ ಬರುತ್ತೆ. ಇದ್ರದ್ದು ವ್ಯಾಲ್ಯೂ ಏನು 1.5 ಆಂಪಿಯರ್ಸ್. ಇವೆರಡನ್ನು ಆ್ಯಡ್ ಮಾಡಿ ನಿಮಗೆ 1.5 ಆಂಪಿಯರ್ಸ್ ಬರುತ್ತೆ. ಆರ್ ದೇ ಬೋತ್ ಆರ್ ಸೇಮ್ ಆರ್ ನಾಟ್? ದೇ ಆರ್ ಈಕ್ವಲ್. ದೇ ಆರ್ ಈಕ್ವಲ್. ಸೊ ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡಿ ನೀವು ಹ್ಯಾಡ್ ಮಾಡ್ತಾ ಇದ್ದೀರಾ ಅಂದ್ರೆ ಏನು, ಈ ಒಂದು ಪಾಯಿಂಟ್ ಅನ್ನ ನೀವು ನೋಡ್ ಅಂತ ತಗೊಂತಾ ಇದ್ದೀರಾ. ಈ ಒಂದು ಪಾಯಿಂಟ್ ನ ನೀವು ನೋಡ್ ಅಂತ ತಗೋತಾ ಇದ್ದೀರಾ. ಆ ನೋಡ್ ನ ನಾನೇನಂತ ರೆಪ್ರೆಸೆಂಟ್ ಮಾಡ್ತೀನಿ, ಜಿ ಅಂತ. ಇಟ್ ನೋಡ್ ಈಸ್ ನೋಡ್ ಜಿ ಅಂತ ನಾನು ತಗೊಂತಾ ಇದ್ದೀನಿ, ರೈಟ್. ಸಿ ಸಂದೇಶ್ ಮೇತಿ ಸರ್, ಡೂ ಸ್ಟೇಷನ್ ಕಂಟ್ರೋಲರ್ ಗೆಟ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕ್ವಶನ್ಸ್? ಡೋಂಟ್ ವರಿ, this is basic things, right? I'm going to cover all the things. I'm going to cover all the things, right? Tomorrow session exclusively only for station controller ಮಾಡ್ತೀವಿ, right? Each and everything you have to learn. ಅಷ್ಟೇ, ಸ್ಟೇಷನ್ ಕಂಟ್ರೋಲರ್ ಇರೋರು ಜೂನಿಯರ್ ಲೈಕ್ ಸೆಕ್ಷನ್ ಇಂಜಿನಿಯರ್ ಕಲ್ತ್ಕೋಬೇಕು. ದಟ್ ಟೈಮ್ ವಿಲ್ ಬಿ ಹೆಲ್ಪ್ಫುಲ್. SCT ಅಂತೂ ಕಲ್ತ್ಕೋಬೇಕು, ರೈಟ್. JE ಪೇಪರ್ ಸಾಲ್ವ್ ಮಾಡ್ತೀರಾ, ವೆಲ್ ಆ್ಯಂಡ್ ಗುಡ್, ರೈಟ್. ಅಟ್ ನೋಡ್ ಜಿ incoming current, algebraic sum of current entering which is equals to the algebraic sum of current leaving, or net current equals to 0. I equals to I1 plus I2, right? Incoming current equals to outgoing current. I minus I1 plus I2 which is equals to 0. First one, incoming current equals to outgoing current. Next statement ಪ್ರಕಾರ ನಾನು ಸಾಲ್ವ್ ಮಾಡಿದ್ರೆ the algebraic sum of current across the node is 0, right? ಸೊ ಇನ್ಕಮಿಂಗ್ ಕರೆಂಟ್ನ ನಾನು ಪ್ಲಸ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಔಟ್ಗೋಯಿಂಗ್ ಕರೆಂಟ್ನ ನಾನು ಮೈನಸ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಎನಫ್. I minus I1 plus I2 which is equals to 0. So this is with respect to KCL and this is with respect to KVL, right? This is with respect to KVL. What is one line of statement you have to remember? ಸಾಲ್ವ್ ಮಾಡೋದು ಎಲ್ಲರೂ ಮಾಡ್ತಾರೆ. ವಾಟ್ ಈಸ್ ಎಕ್ಸ್ಟ್ರಾ ಥಿಂಗ್ ಯು ಆರ್ ಗೋಯಿಂಗ್ ಟು ರಿಮೆಂಬರ್? ಇಲ್ಲಿ ನೋಡಿ, ವೋಲ್ಟೇಜ್ ನಾನು ಏನಂತ ತಗೊತಾ ಇದ್ದೀನಿ, ಅಕ್ರಾಸ್ 2 ohm and 3 ohm. Total voltage is 10 ohm. Across which resistance voltage is more? ಯಾವುದಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೋ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಟ್ ರೆಸಿಸ್ಟೆನ್ಸ್ ವಿಲ್ ಬಿ ಮೋರ್. 2 ohm, ಅಕ್ರಾಸ್ 2 ohm ವೋಲ್ಟೇಜ್ ಎಷ್ಟಿತ್ತು? 4 volts ಅಷ್ಟೇ ಇದ್ದಿದ್ದು. ಅಕ್ರಾಸ್ 3 ohm ವಾಟ್ ಈಸ್ ದ ವೋಲ್ಟೇಜ್ ಡ್ರಾಪ್? 6 volts. ಲುಕ್ ಅಟ್ ದ ಥಿಂಗ್ಸ್, ರೆಸಿಸ್ಟೆನ್ಸ್ ಯಾವ್ದು ಜಾಸ್ತಿ ಇರುತ್ತೋ ವೋಲ್ಟೇಜ್ ಡ್ರಾಪ್ ಜಾಸ್ತಿ ಇರುತ್ತೆ. ಬಟ್ ಅದೇ ರೀತಿ ನೀವೇನಾದರೂ ಕರೆಂಟ್ ಏನಾದರೂ ನೀವೇನಾದ್ರು ಮಾತಾಡಿದ್ರೆ, ಇಲ್ಲಿ ನೋಡಿ 10 ohms ಇದೆ, ಇಲ್ಲಿ 20 ohms ಇದೆ. Across 10 ohm what is the current? Across 10 ohm what is the current? 1 ampere. Across this 20 ohm what is the current? What is the current? 0.5 amperes. 0.5 amperes. So ಏನು ಹೇಳ್ತಾ ಇದೆ, what is the line of statement I can make is, ಜಾಸ್ತಿ ರೆಸಿಸ್ಟೆನ್ಸ್ ಆದಷ್ಟು ಕರೆಂಟ್ ಕಡಿಮೆ ಫ್ಲೋ ಆಗುತ್ತೆ. ಜಾಸ್ತಿ ರೆಸಿಸ್ಟೆನ್ಸ್ ಆಗದಷ್ಟು ಕಡಿಮೆ ಕರೆಂಟ್ ಫ್ಲೋ ಆಗುತ್ತೆ. Why? In order to compensate that, V equals to IR, right? Voltage remains same, but resistance ಜಾಸ್ತಿ ಇದೆ, automatically current should decrease. Current should decrease. So ಇವೆರಡು ಲೈನ್ ಆಫ್ ಸ್ಟೇಟ್ಮೆಂಟ್ ನ ನೀವು ಬರ್ಕೊಳ್ಳಿ. So what and all the things you are going to write in the running notes? In the case of series network, voltage remains same. Current remains same. I repeat once again, in the case of series network, current remains same. Voltage drop across the circuit element will differ.
R equivalent is given by R1 plus R2 plus so on to Rn, right? And one more thing, voltage drop across which resistance is more ಅಂತ ಹೇಳ್ತಾರೆ. Voltage drop across the higher resistance is more. Voltage drop across the higher resistance will be more. This is one line of statement what you have to know. This is one line of statement what you have to know. Right? Similarly, in the case of parallel network, in the case of parallel network, the case of parallel network, voltage remains same, current differs. Current differs. See, current is more if resistance is less. ಕರೆಂಟ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಯಾವ್ದ್ರಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೋ ಅದರಲ್ಲಿ ಕರೆಂಟ್ ಜಾಸ್ತಿ ಬರುತ್ತೆ. ಲುಕ್ ಅಟ್ ದ ಥಿಂಗ್ಸ್. ದಿಸ್ ಈಸ್ ಕ್ಲೋಸ್ಡ್ ಪಾತ್. ಇಲ್ಲಿ ನೋಡಿ ಕ್ಲೋಸ್ ಪಾತ್ ಅಂತ ಇದೆ. ಸೊ ನಿಮಗೆ ಸಬ್ಜೆಕ್ಟ್ ಏನು ಬರುತ್ತೆ ಅಂತ ಹೇಳಿದ್ರೆ ಸರ್ಕ್ಯೂಟ್ ಥಿಯರಿ ಅಂತ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಸರ್ಕ್ಯೂಟ್ ಅನಾಲಿಸಿಸ್ ಅಂತ ಬರುತ್ತೆ. ಒಂದು ಸ್ವಲ್ಪ ಜನಕ್ಕೆ ಏನಂತ ಸಬ್ಜೆಕ್ಟ್ ಇರುತ್ತೆ ಅಂತ ಹೇಳಿದ್ರೆ ನೆಟ್ವರ್ಕ್ ಥಿಯರಿ ಅಂತ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ನೆಟ್ವರ್ಕ್ ಅನಾಲಿಸಿಸ್ ಅಂತ ಬರುತ್ತೆ. ಹಾಗಾದ್ರೆ ವಾಟ್ ಈಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಸರ್ಕ್ಯೂಟ್ ಅಂಡ್ ನೆಟ್ವರ್ಕ್? ವಾಟ್ ಈಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಅ ಸರ್ಕ್ಯೂಟ್ ಅಂಡ್ ಅ ನೆಟ್ವರ್ಕ್? ಸೊ ಇದ್ರ ಬಗ್ಗೆನೂ ನಮಗೆ ಡಿಫರೆನ್ಸ್ ಗೊತ್ತಿರಬೇಕು. ವಾಟ್ ಈಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಅ ಸರ್ಕ್ಯೂಟ್ ಅಂಡ್ ಅ ನೆಟ್ವರ್ಕ್? ಸರ್ಕ್ಯೂಟ್ ಅಂದ್ರೆ ಏನು? ಇಟ್ ಫಾರ್ಮ್ಸ್ ಒನ್ ಕ್ಲೋಸ್ ಪಾತ್. ಕ್ಲೋಸ್ ಪಾತ್ ಅನ್ನೋದು ಇರುತ್ತೆ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಕ್ಲೋಸ್ಡ್ ಪಾತ್ ವಿಲ್ ಬಿ ದೇರ್. ಇದು ಕ್ಲೋಸ್ಡ್ ಪಾತ್ ಕಂಪಲ್ಸರಿ ಇರಲೇಬೇಕು, ರೈಟ್? ಇಟ್ ಈಸ್ ಕಂಪಲ್ಸರಿ. ಅಂದ್ರೆ ಏನು, ಪಾತ್ ಎಲ್ಲ ಕ್ಲೋಸ್ ಆಗಿರಬೇಕು. ಇದರಲ್ಲಿ ಅಟ್ಲೀಸ್ಟ್ ಒನ್ ಓಪನ್ ಪಾತ್ ಆದರೂ ಇರಬೇಕು. ಅಟ್ಲೀಸ್ಟ್ ಒನ್ ಓಪನ್ ಪಾತ್ ಶುಡ್ ಬಿ ದೇರ್. ಒನ್ ಓಪನ್ ಪಾತ್ ಇರಬೇಕು. ಸೊ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಆಗ್ತಾನೆ ಕನ್ಸಿಡರ್ ಮಾಡಿಕೊಂಡ್ರೆ ಪಾತ್ ಈಸ್ ಕ್ಲೋಸ್ಡ್. ಪಾತ್ ಈಸ್ ಕ್ಲೋಸ್ಡ್, ರೈಟ್? ಅದೇ ನಾನೇನಾದರೂ ನೆಟ್ವರ್ಕ್ ಅಂತ ಏನಾದರೂ ರೆಪ್ರೆಸೆಂಟ್ ಮಾಡಿದ್ರೆ ಒಂದು ಕಡೆ ಎಲ್ಲಾದರೂ ಓಪನ್ ಇರಬೇಕು. ಸೇ ಸಪೋಸ್ ದ ಎಲಿಮೆಂಟ್ಸ್ ಆರ್ ಸಮಥಿಂಗ್ ಲೈಕ್ ದಿಸ್. ಫರ್ದರ್ ಐ ಆಮ್ ಗೋಯಿಂಗ್ ಟು ರೈಟ್ ಲೈಕ್ ದಿಸ್ ಅಂಡ್ ಐ ಆಮ್ ಗೋಯಿಂಗ್ ಟು ಲೀವ್ ಇಟ್. ಇಲ್ಲಿ ಪಾತ್ ಅನ್ನೋದು ಕ್ಲೋಸ್ ಆಗಿಲ್ಲ. ಪಾತ್ ಕ್ಲೋಸ್ ಆಗಿಲ್ಲ ಅಂದ್ರೆ ಏನು? ಇದನ್ನ ನಾವು ನೆಟ್ವರ್ಕ್ ಅಂತ ಹೇಳ್ತೀವಿ. ಇನ್ ದ ಕೇಸ್ ಆಫ್ ಸರ್ಕ್ಯೂಟ್ ಪಾತ್ ಈಸ್ ಕ್ಲೋಸ್ಡ್, ರೈಟ್? ಪಾತ್ ಕ್ಲೋಸ್ ಆದ್ರೆ ಕರೆಂಟ್ ಫ್ಲೋಸ್ ಇನ್ ಆಲ್ ಪಾತ್. current flow in all paths, right? In open path current will not flow. In open path current will not flow. Current will not flow. In open circuit current don't exist. In open circuit ಏನಾದರೂ ಓಪನ್ ಏನಾದರೂ ಇದ್ರೆ ಕರೆಂಟ್ ಝೀರೋ ಇರುತ್ತೆ, ಬಟ್ ವೋಲ್ಟೇಜ್ ಡೂ ಎಕ್ಸಿಸ್ಟ್. ಬಟ್ ಅದೇ ನಾನೇನಾದರೂ ಒಂದು ವೈರ್ನ ನಾನು ಕ್ಲೋಸ್ ಅಂತ ತಗೊಂಡ್ರೆ ಇದರಲ್ಲಿ ನೋಡಿ ವೋಲ್ಟೇಜ್ ವಿಲ್ ಬಿ ಈಕ್ವಲ್ಸ್ ಟು ಝೀರೋ ಬಿಕಾಸ್ ಬೋತ್ ಆರ್ ಅಟ್ ದ ಸೇಮ್ ಪೊಟೆನ್ಷಿಯಲ್, ಬಟ್ ಕರೆಂಟ್ ಎಕ್ಸಿಸ್ಟ್. ಕರೆಂಟ್ ಡೂ ಎಕ್ಸಿಸ್ಟ್, ರೈಟ್? ಕರೆಂಟ್ ಸಮ್ ವ್ಯಾಲ್ಯೂ ಇರುತ್ತೆ, ರೈಟ್? ಸೊ ಇನ್ ದಿ ಕೇಸ್ ಆಫ್ ಓಪನ್ ಪಾತ್ ಅಲ್ಲಿ ಕರೆಂಟ್ ಫ್ಲೋ ಆಗೋದಕ್ಕೆ ನಮ್ಗೆ ಯಾವುದೇ ರೀತಿ ಪಾತ್ ಇರೋದಿಲ್ಲ. ಪಾತ್ ಇಸ್ ನಾಟ್ ಎಸ್ಟಾಬ್ಲಿಷ್. ಸೊ ಪಾತ್ ಇರೋದಿಲ್ಲ, ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ಬಿ ದೇರ್. ಅಂದ್ರೆ ಏನು, ವೋಲ್ಟೇಜ್ ಪ್ರೆಸೆಂಟ್ ಆಗುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಅ ಸರ್ಕ್ಯೂಟ್ ಆ್ಯಂಡ್ ನೆಟ್ವರ್ಕ್. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ಟ್ರಾನ್ಸ್ಮಿಷನ್ ಸೆಕ್ಷನ್ಸ್ನಲ್ಲೆಲ್ಲ ನಾವು ಸರ್ಕ್ಯೂಟ್ ಅಂತ ಯೂಸ್ ಮಾಡ್ತೀವಿ. ನಾವೆಲ್ಲೆಲ್ಲಿ ಕಮ್ಯುನಿಕೇಷನ್ಸ್ ಅಂತ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ನಾವು ನೆಟ್ವರ್ಕ್ ಅಂತ ಯೂಸ್ ಮಾಡ್ತೀವಿ, ರೈಟ್? ಈ ರೆಸಿಸ್ಟರ್ ಬಿಹೇವಿಯರ್ ಹೇಗೆ? ರೆಸಿಸ್ಟೆನ್ಸ್ನ ಬಿಹೇವಿಯರ್ ಲೀನಿಯರ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಬಿಹೇವಿಯರ್ ಈಸ್ ಲೀನಿಯರ್, ರೈಟ್? ಲೀನಿಯರ್ ಅಂದ್ರೆ ಏನು? y ಈಕ್ವಲ್ಸ್ ಟು mx. ಈ ರೆಸಿಸ್ಟೆನ್ಸ್ ಬಿಹೇವಿಯರ್ ಆರ್ ರೆಸಿಸ್ಟೆನ್ಸ್ ಇಸ್ ಅ ಪ್ಯಾಸಿವ್ ಎಲಿಮೆಂಟ್. ರೆಸಿಸ್ಟರ್ ಈಸ್ ಅ ಪ್ಯಾಸಿವ್ ಎಲಿಮೆಂಟ್. ಅಂದ್ರೆ ಏನು? ಅದಕ್ಕೇನಾದ್ರೂ ಎನರ್ಜೈಸ್ ಮಾಡಬೇಕು ಅಂತ ಹೇಳಿದ್ರೆ ಯು ರಿಕ್ವೈರ್ ಅನ್ ವೋಲ್ಟೇಜ್ ಸೋರ್ಸ್ ಆರ್ ಕರೆಂಟ್ ಸೋರ್ಸ್. ನೋಡಿ ಇವಾಗ ಲೀನಿಯರ್ ಅಂದ್ರೆ ಏನು ನಾನು ಡಿಫೈನ್ ಮಾಡ್ತಾ ಇದ್ದೀನಿ, ಪ್ಯಾಸಿವ್ ಎಲಿಮೆಂಟ್ ಅಂದ್ರೆ ಏನು ನಾನು ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಲೀನಿಯರ್ ಅಂದ್ರೆ ಏನು? y ಈಕ್ವಲ್ಸ್ ಟು mx ಅಂದ್ರೆ ಏನು? ಸಪೋಸ್ ನಾನು ವೋಲ್ಟೇಜ್ ಪ್ರಪೋರ್ಷನ್ ಆಗಿ ವೇರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕರೆಂಟ್ ಆಲ್ಸೋ ಶುಡ್ ವೇರಿ. ಸಪೋಸ್ ವೋಲ್ಟೇಜ್ ನಾನು ಏನಾದರೂ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ
ಕರೆಂಟ್ ಪ್ರಪೋರ್ಷನ್ ಆಗಿ ಇನ್ಕ್ರೀಸ್ ಆಗಬೇಕು, ರೈಟ್? ವೋಲ್ಟೇಜ್ ಈಸ್ ವೇರಿಂಗ್ ಪ್ರಪೋರ್ಷನಲಿ, ಕರೆಂಟ್ ಈಸ್ ಆಲ್ಸೋ ವೇರಿಂಗ್ ಪ್ರಪೋರ್ಷನಲಿ. ಹೆಂಗೆ ಹೇಳ್ಬೋದು? ವಿ ಈಕ್ವಲ್ಸ್ ಟು ಐ ಆರ್. Take R as constant, so V is directly proportional to I. So the element is linear element. ಅಥವಾ y equals to mx plus c equals to 0. Circuit its characteristic is passing through origin, y equals to mx, right? ಅದ್ರ ಮುಖಾಂತರ ನಾನು ಲೀನಿಯರ್ ಅಂತ ಹೇಳ್ತೀನಿ. ಈ ರೆಸಿಸ್ಟರ್ನಲ್ಲಿ ಎನರ್ಜಿ ಇಟ್ಸ್ ಓನ್ ಜನರೇಷನ್ ಕೇಪಬಿಲಿಟಿ ಇರೋದಿಲ್ಲ, ರೈಟ್? ಸೊ ಇಟ್ ಈಸ್ ಡಿಪೆಂಡಿಂಗ್ ಆನ್ ವೋಲ್ಟೇಜ್ ಸೋರ್ಸ್ ಆರ್ ಕರೆಂಟ್ ಸೋರ್ಸ್ ಫಾರ್ ಇಟ್ಸ್ ಎನರ್ಜಿ. ಈ ರೀತಿಯಾದ ಥಿಂಕ್ ಮಾಡ್ಬೋದು. ಸೊ ಆ ಟೈಮ್ನಲ್ಲಿ ನಾನು ಆ ಎಲಿಮೆಂಟ್ನ ಏನಂತ ಕರಿತೀನಿ? ಸೊ ಐ ಆಮ್ ಗೋಯಿಂಗ್ ಟು ಕಾಲ್ ದಟ್ ಎಲಿಮೆಂಟ್ ಆಸ್ ಅ ಪ್ಯಾಸಿವ್ ಎಲಿಮೆಂಟ್. ಸೊ ಪ್ಯಾಸಿವ್ ಎಲಿಮೆಂಟ್ಸ್ ಯಾವ್ದು ಅಂತ ಹೇಳಿದ್ರೆ ರೆಸಿಸ್ಟರ್, ಇಂಡಕ್ಟರ್ಸ್, ಕೆಪಾಸಿಟರ್ಸ್, ಆಲ್ ದ ಥಿಂಗ್ಸ್ ಆರ್ ಪ್ಯಾಸಿವ್ ಎಲಿಮೆಂಟ್ಸ್. ಆಕ್ಟಿವ್ ಎಲಿಮೆಂಟ್ಸ್ ಯಾವುದು? ಯುವರ್ ವೋಲ್ಟೇಜ್ ಸೋರ್ಸ್ ಆ್ಯಂಡ್ ಕರೆಂಟ್ ಸೋರ್ಸ್ ಆರ್ ಆಕ್ಟಿವ್ ಎಲಿಮೆಂಟ್ಸ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾಸಿವ್ ಎಲಿಮೆಂಟ್ಸ್ ಆ್ಯಂಡ್ ಆಕ್ಟಿವ್ ಎಲಿಮೆಂಟ್ಸ್ ಹೇಳಿದ್ದೀನಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾಸಿವ್ ಎಲಿಮೆಂಟ್ಸ್ ಆ್ಯಂಡ್ ಆಕ್ಟಿವ್ ಎಲಿಮೆಂಟ್ಸ್ ಹೇಳಿದ್ದೀನಿ. ನೆಕ್ಸ್ಟ್, ಒಂದು ಎಲಿಮೆಂಟ್ನ ನಾನು ಲೀನಿಯರ್ ಅಂತ ಯಾವಾಗ ಹೇಳ್ಬೋದು, ನಾನ್ ಲೀನಿಯರ್ ಅಂತ ಯಾವಾಗ ಹೇಳ್ಬೋದು? ಲೀನಿಯರ್ ವರ್ಸಸ್ ನಾನ್ ಲೀನಿಯರ್. ನಾನು ಹೇಳ್ತಾ ಇರೋದೇನು? ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಇಫ್ ಇಟ್ ಈಸ್ ಪಾಸಿಂಗ್ ಥ್ರೂ ಆರಿಜಿನ್, y ಈಕ್ವಲ್ಸ್ ಟು ಎಮ್ ಎಕ್ಸ್. ಅಂದರೆ ಏನು? ವೋಲ್ಟೇಜ್ ನಾನು ಪ್ರಪೋರ್ಷನ್ ಆಗಿ ವೇರಿ ಮಾಡ್ತಾ ಇದ್ರೆ ಕರೆಂಟ್ ಸಹ ಪ್ರಪೋರ್ಷನ್ ಆಗೇ ವೇರಿ ಆಗಬೇಕು. ಅಂದರೆ ಏನು? ಸಪೋಸ್ 10 ವೋಲ್ಟ್ಸ್ ನಾನು ಏನಾದರೂ ಅಪ್ಲೈ ಮಾಡಿದ್ರೆ ನನಗೆ 2 ಆಂಪಿಯರ್ಸ್ ಅಂತ ಬರ್ತಾ ಇದೆ. 10 volts if I am applying, I am getting 2 amperes. 20 volts if I am applying, I will be getting 4 amperes. ಹಾಗಾದರೆ 60 volts ಏನಾದ್ರು ನಾನು ಅಪ್ಲೈ ಮಾಡಿದ್ರೆ ನನಗೆ ಎಷ್ಟು ಬರಬೇಕು? ನಾನು ಪ್ರೆಡಿಕ್ಟ್ ಮಾಡೋ ಅಂಥ ಕೇಪಬಿಲಿಟಿ ಇದೆ. I can easily predict. So in the case of linear elements, I can predict the value easily. I can predict the value easily. In the case of non-linear, ಸ್ವಲ್ಪ ಕಷ್ಟ, ರೈಟ್? ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಅದು ಗ್ರಾಫ್ ಎಲ್ಲಿ ಲೈ ಆಗುತ್ತೆ, ಫಸ್ಟ್ ಕ್ವಾಡ್ರೆಂಟಾ, ಥರ್ಡ್ ಕ್ವಾಡ್ರೆಂಟಾ, ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಮತ್ತು ಒಂದು ಎಕ್ಸಾಂಪಲ್ ಕೇಳಿದ್ರು ಆ್ಯಕ್ಚುಲಿ, ಲೈಕ್ ಇದರಲ್ಲಿ ಅಮಾಂಗ್ ದಿಸ್ ವಿಚ್ ಈಸ್ ಪ್ಯಾಸಿವ್ ಎಲಿಮೆಂಟ್ ಆ್ಯಂಡ್ ವಿಚ್ ಈಸ್ ಆಕ್ಟಿವ್ ಎಲಿಮೆಂಟ್ ಅಂತ ಕೇಳ್ತಾರೆ, ರೈಟ್? ಸೇ ಸಪೋಸ್ ಡಯೋಡ್ ಕೊಟ್ಬಿಟ್ಟು ಅವ್ರು ಪ್ಯಾಸಿವ್ ಎಲಿಮೆಂಟ್, ಆಕ್ಟಿವ್ ಎಲಿಮೆಂಟ್ ಅಂತ ಕೇಳಿದ್ರೆ ವಾಟ್ ಶುಡ್ ಬಿ ಯುವರ್ ರೆಸ್ಪಾನ್ಸ್? ವಾಟ್ ಈಸ್ ಯುವರ್ ಆನ್ಸರ್? ಯು ಪ್ಲೀಸ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಪ್ಲೀಸ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಯು ಲೆಟ್ ಮಿ ನೋ. ಈ ರೆಸಿಸ್ಟರ್ನಲ್ಲಿ ಇನ್ನೊಂದು ಪ್ರಾಪರ್ಟಿ ಇದೆ ನೋಡಿ. ಇಫ್ ಐ ಆಮ್ ಕನ್ಸಿಡರಿಂಗ್ ದ ರೆಸಿಸ್ಟರ್, ಈ ಡೈರೆಕ್ಷನಲ್ಲಿ ಏನಾದರೂ ಕರೆಂಟ್ ತಗೊಂಡ್ರೆ ಇದನ್ನ ನಾನು I1 ಅಂತ ತಗೊತೀನಿ ಇನ್ ದ ಫಸ್ಟ್ ಕೇಸ್. ಇನ್ ದ ಸೆಕೆಂಡ್ ಕೇಸ್ ಈ ಡೈರೆಕ್ಷನ್ ನಾನು ಕರೆಂಟ್ ಏನಾದ್ರು ತಗೊಂಡ್ರೆ I2 ಅಂತ ತಗೊತೀನಿ. I1 ಮ್ಯಾಗ್ನಿಟ್ಯೂಡ್ ವಿಲ್ ಬಿ ಈಕ್ವಲ್ಸ್ ಟು I2. ಮ್ಯಾಗ್ನಿಟ್ಯೂಡ್ ವಿಲ್ ನಾಟ್ ಬಿ ಚೇಂಜಿಂಗ್. ಅಂದರೆ ಏನು? ಸೈನ್ ಚೇಂಜ್ ಆಗ್ಬೋದು. ಸೈನ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಯಾವ ಡೈರೆಕ್ಷನಲ್ಲಿ ವೋಲ್ಟೇಜ್ ವಿ ನೀವು ಕನೆಕ್ಟ್ ಮಾಡ್ತೀರೋ ಅದ್ರ ಮುಖಾಂತರ ವೇರಿಯೇಷನ್ ಆಗುತ್ತೆ. ಅದು ಬಿಟ್ಟು ಕರೆಂಟ್ನ ಮ್ಯಾಗ್ನಿಟ್ಯೂಡ್ ವಿಲ್ ನಾಟ್ ಬಿ ಚೇಂಜಿಂಗ್. ಇಫ್ ದ ಕರೆಂಟ್ಸ್ ಮ್ಯಾಗ್ನಿಟ್ಯೂಡ್ ಈಸ್ ನಾಟ್ ಚೇಂಜಿಂಗ್, ದೆನ್ ಅ ಡೈರೆಕ್ಷನ್ ಈಸ್ ನಾಟ್ ಇಂಪಾರ್ಟೆಂಟ್. ಅಂದರೆ ಏನು? ಇಟ್ ಈಸ್ ಅ ಬೈಲ್ಯಾಟ್ರಲ್ ಎಲಿಮೆಂಟ್. ಇಟ್ ಈಸ್ ಅ ಬೈಲ್ಯಾಟ್ರಲ್ ಎಲಿಮೆಂಟ್. ಬೈಲ್ಯಾಟ್ರಲ್ ಎಲಿಮೆಂಟ್ ಅಂದರೆ ಏನು? ಎರಡು ಕಡೆ ಯಾವುದಾದ್ರೂ ನೀವು ಕರೆಂಟ್ ಡೈರೆಕ್ಷನ್ ತಗೊಂಡ್ಬಿಟ್ಟು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ಸ್ ಅ ಮ್ಯಾಗ್ನಿಟ್ಯೂಡ್ ವಿಲ್ ಬಿ ದ ಸೇಮ್. Its magnitude will be the same. When its magnitude is same, you're going to classify this element as a bilateral element. Bilateral element. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. Say suppose if I am taking a diode. ಸೊ ಈ ಡಯೋಡ್ಗೆ ನಾನು ಏನು ಮಾಡ್ತೀನಿ? ಫಾರ್ವರ್ಡ್ ಬಯಾಸ್ ಮಾಡ್ತೀನಿ. ಸಫಿಷಿಯೆಂಟ್ಲಿ ಐ ಆಮ್ ಡೂಯಿಂಗ್ ಫಾರ್ವರ್ಡ್ ಬಯಾಸ್. ಅವಾಗ ಏನಾಗುತ್ತೆ? ಈ ಡೈರೆಕ್ಷನ್ ನಾನು ಫಾರ್ವರ್ಡ್ ಬಯಾಸ್ ಮಾಡಿದ್ದೀನಿ ಅಂತಂದರೆ ದಿಸ್ ವೋಲ್ಟೇಜ್ ಈಕ್ವಲೆಂಟ್ ಈಸ್ 0.7 ಅಂತ ತಗೋಬೋದು. ಅದೇ ನಾನು ಏನಾದರೂ ಈ ಡೈರೆಕ್ಷನ್ ಕನೆಕ್ಟ್ ಮಾಡಿದ್ರೆ ರಿವರ್ಸ್ ಬಯಾಸ್ ಅಂತ ಆಗುತ್ತೆ. ಅವಾಗ ಏನಾಗುತ್ತೆ? ದಿಸ್ ಡಯೋಡ್ ವಿಲ್ ಬಿ ಬಿಹೇವಿಂಗ್ ಲೈಕ್ ಎನ್ ಓಪನ್ ಸರ್ಕ್ಯೂಟ್. ಸೊ ದಿಸ್ ಡಯೋಡ್ ವಿಲ್ ಬಿ ಆಕ್ಟಿಂಗ್ ಲೈಕ್ ಎನ್ ವಾಟ್? ಯೂನಿಲ್ಯಾಟ್ರಲ್ ಎಲಿಮೆಂಟ್. This diode will be acting like what? Unilateral element. Bilateral element ಅಂದ್ರೆ ಏನು? ಆ ಎಲಿಮೆಂಟ್ಸ್ನ ನೀವು ಲೆಫ್ಟ್ ಇಂದ ರೈಟ್ ಆದರೂ ಕನೆಕ್ಟ್ ಮಾಡಿ, ರೈಟ್ ಇಂದ ಲೆಫ್ಟ್ ಆದರೂ ಕನೆಕ್ಟ್ ಮಾಡಿ, ಡಸಂಟ್ ಮ್ಯಾಟರ್. ಬಟ್ ದಿಸ್ ಯೂನಿಲ್ಯಾಟ್ರಲ್ ಎಲಿಮೆಂಟ್ಸ್ನ ಡೈರೆಕ್ಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವ ರೀತಿ ಕನೆಕ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್, ರೈಟ್? ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್,
Whether you can able to remember or you are going to forget, uh, it doesn't matter for me. Only the thing is, I want to say, I will be telling. First, let me talk about Ohm's law. Let me talk about Ohm's law, right? Ohm's law ದಲ್ಲಿ ಫಸ್ಟ್ ಎಲ್ಲರಿಗೂ ಗೊತ್ತಿರೋ Ohm's law ಲೆಟ್ ಮಿ ಟೇಕ್. ಸೊ ಏನು ಹೇಳ್ತೀರಾ? ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಬೈ ಕೀಪಿಂಗ್ ಆಲ್ ದ ಎಲಿಮೆಂಟ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿ. ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಬೈ ಕೀಪಿಂಗ್ ದ ಪ್ರೆಷರ್ ಅಂಡ್ ಟೆಂಪರೇಚರ್ ಆಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀರಾ. ಪ್ರೆಷರ್ ಟೆಂಪರೇಚರ್ ಈಸ್ ಮೇಂಟೈನ್ ಕಾನ್ಸ್ಟೆಂಟ್. ದಿಸ್ ಈಸ್ ಒನ್ ಥಿಂಗ್. ನಾವು ಈ ವ್ಯಾಲ್ಯೂ ಅಥವಾ ಈ ಈಕ್ವೇಶನ್ಸ್ ನಮ್ಗೆಲ್ಲರಿಗೂ ಗೊತ್ತಿದೆ. ಇಟ್ ಈಸ್ ಒನ್ ಆಫ್ ದಿ ಫಾರ್ಮ್ ಆಫ್ ಓಮ್ಸ್ ಲಾ. ಇಟ್ ಈಸ್ ನಾಟ್ ದಿ ಓನ್ಲಿ ಫಾರ್ಮ್ ಆಫ್ ಓಮ್ಸ್ ಲಾ. ಅದೇ ರೀತಿ ನೀವೇನಾದರೂ ಕಂಡಕ್ಟನ್ಸ್ ಏನಾದರೂ ನೀವೇನಾದರೂ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ರೆಪ್ರೆಸೆಂಟ್ G equals to 1 divided by R, which is equals to I divided by V, which is equals to I divided by V. This is one more form of Ohm's law. This is one more form of Ohm's law, right? R is equals to V divided by I. Unit is what? Ohm. So ohm, and for this one it is mho. Next, J equals to sigma E, conductivity, right? Current density J, which is equals to sigma E. E is the electric field, right? So even this is also one of the form of Ohm's law. Even this is also one of the form of Ohm's law. N ಅಂದ್ರೆ ಏನು? ಸಾರಿ, ಸಿಗ್ಮಾ ಅಂದ್ರೆ ಏನು? ಎನ್ ಕ್ಯೂ ಮ್ಯೂ ಎನ್ ಪ್ಲಸ್ ಪಿ ಕ್ಯೂ ಮ್ಯೂ ಪಿ ಅವೆಲ್ಲ ನಾಟ್ ರಿಕ್ವೈರ್ಡ್, ರೈಟ್? ಸೊ ಸಿಗ್ಮಾನ ನಾನು ಹೇಗೆ ರೆಪ್ರೆಸೆಂಟ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, in the case of inductor, ಸಪೋಸ್ ವೋಲ್ಟೇಜ್ ನಾನೇನಾದರೂ ವಿ ಅಂತ ತಗೊಂಡ್ಬಿಟ್ಟು ಕರೆಂಟ್ನ ನಾನು ಐ ಅಂತ ತಗೊತೀನಿ. ವಾಟ್ ಈಸ್ ಇಟ್ಸ್ ರಿಲೇಷನ್? ವಿ ಈಸ್ ಈಕ್ವಲ್ಸ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ. ವಿ ಈಸ್ ಈಕ್ವಲ್ಸ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ. ದಿಸ್ ಒನ್ ರಿಲೇಷನ್ ಯು ಹ್ಯಾವ್ ಟು ನೋ. ವಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಐ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಐ ಈಕ್ವಲ್ಸ್ ಟು 1 divided by L into integration of V dt. Nothing but take integration on both sides and then you're going to solve. I equals to 1 divided by L times of integration of V dt, right? So this is important. But what is the energy that is stored in inductor? ಹೇಳ್ತಾರೆ ಎನರ್ಜಿ ಏನಿದೆ ಅಂತ ಹೇಳ್ತಾರೆ. ಎನರ್ಜಿ ಯೂನಿಟ್ ಏನು ಬರುತ್ತೆ? ಜೌಲ್ಸ್, ರೈಟ್? ಕ್ಯಾಪಿಟಲ್ ಜೆ ಅದು ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ JOULES ಅಂತ ಅದು ತಗೊಳ್ಳಿ, ನಾಟ್ ಇಂಪಾರ್ಟೆಂಟ್, ರೈಟ್? ಇಟ್ ಈಸ್ half times of LI square. One person has raised the hand. Any query, you please let me know. Right? Who is that person? Nandi Shammar has raised your hand. Tell me, any doubts? Not a problem. Similarly, in the case of capacitance, voltage drop, I am going to take it as V. Current is I. I ಅಂದ್ರೆ ಏನು? Rate of flow of charge carriers, that is dq by dt. Q ಅಂದ್ರೆ ಏನು? CV. D by dt times of C into V. C is capacitance, V is the voltage drop. We know that capacitance is a fixed quantity. C into dV by dt. See, in the case of this inductance and capacitance, ನಾನು ವಿ ಮತ್ತು ಐನ ನಾನು ಸ್ಮಾಲ್ ಕೇಸ್ನಲ್ಲಿ ಬರಿತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಟ್ ರೆಪ್ರೆಸೆಂಟ್ಸ್ ಎ ಸಿ. ಡಿ ಸಿಗೆ ನಾನು ಏನು ಹೇಳಿದ್ದೀನಿ? ಶಾರ್ಟ್ ಸರ್ಕ್ಯೂಟ್ ಆ್ಯಂಡ್ ಓಪನ್ ಸರ್ಕ್ಯೂಟ್. ವೆರಿ ಮಚ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಬಿಹೇವಿಯರ್, ರೈಟ್? ಇದರಲ್ಲಿ ವಿ ಅನ್ನೋದು ಏನು? ವಿ ಈಕ್ವಲ್ಸ್ ಟು ಟೇಕ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ಸ್. ಇಂಟಿಗ್ರೇಷನ್ ಆಫ್ ಐ ಡಿ ಟಿ, ಹಿಯರ್ ಯು ವಿಲ್ ಬಿ ಗೆಟಿಂಗ್ 1 by C. ಏನ 1 by C into integral of I dt. Now look at the things. V into L into di by dt. V ಜಾಗದಲ್ಲಿ ನಾನು ಏನಂತ ತಗೊಂತೀನಿ? I ಅಂತ ತಗೊಂತೀನಿ. L ಜಾಗದಲ್ಲಿ ನಾನು ಏನು ತಗೊಂತೀನಿ? C ಅಂತ ತಗೊಂತೀನಿ. ಅಗೇನ್ I ಜಾಗದಲ್ಲಿ V ಅಂತ ತಗೊಂತೀನಿ. These two relations you see.
ಅಂಡ್ ದೀಸ್ ಟೂ ರಿಲೇಷನ್ಸ್ ಯು ಸಿ, ಯಾವುದಾದ್ರೂ ಒಂದೇ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ವಿ ಈಕ್ವಲ್ಸ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ, ಇದೊಂದು ಮಾತ್ರ ಜ್ಞಾಪಿಸ್ಕೊಳ್ಳಿ, ಮಿಕ್ಕಿದೆಲ್ಲ ಡಿರೈವ್ ಮಾಡ್ಕೊಳ್ಳಿ. ನಾಲ್ಕು ನೀವೇನೋ ರಿಮೆಂಬರೆನ್ಸ್ ಮಾಡ್ಕೊತೀರ ಅಂತ ಹೇಳಿದ್ರೆ ವೆಲ್ ಅಂಡ್ ಗುಡ್, ರೈಟ್. ವಾಟ್ ಐ ರಿಮೆಂಬರ್ ಯೂಶಲಿ, ವಿ ಈಕ್ವಲ್ಸ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ, ಐ ಈಕ್ವಲ್ಸ್ ಟು ಸಿ ಇಂಟು ಡಿ ವಿ ಬೈ ಡಿ ಟಿ, ಇವೆರಡು ಮಾತ್ರ ನಾನು ಜ್ಞಾಪಕದಲ್ಲಿ ಇಟ್ಕೊಳ್ತೀನಿ. ಸಪೋಸ್ ಏನಾದರೂ ಕರೆಂಟ್ ಇನ್ ಇಂಡಕ್ಟರ್ ಕೇಳಿದ್ರೆ ಆನ್ ಸ್ಪಾಟ್ ಐ ಆಮ್ ಗೋನ್ ಟು ರೈಟ್. ಕರೆಂಟ್ ಇನ್ ದ ಕೇಸ್ ವೋಲ್ಟೇಜ್ ಇನ್ ದ ಕೇಸ್ ಆಫ್ ಕೆಪಾಸಿಟರ್ ಕೇಳಿದ್ರೆ ಆನ್ ಸ್ಪಾಟ್ ಐ ಆಮ್ ಗೋನ್ ಟು ಟೇಕ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ಸ್ ಅಂದ್ಬಿಟ್ಟು ನಾನು ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್, ವಾಟ್ ಈಸ್ ದ ಎನರ್ಜಿ? ವಾಟ್ ಈಸ್ ದ ಎನರ್ಜಿ? ಹಾಫ್ ಇಂಟು ಸಿ ವಿ ಸ್ಕ್ವೇರ್, ಹಾಫ್ ಸಿ ವಿ ಸ್ಕ್ವೇರ್, ರೈಟ್. ವಿ ಈಸ್ ಸ್ಮಾಲ್ ಒನ್, ಸ್ಮಾಲ್ ಕೇಸಲ್ಲಿ ತಗೋಬೇಕು ವಿನ, ರೈಟ್. ವಿ ಈಸ್ ಸ್ಮಾಲ್ ಕೇಸ್. ಯೂನಿಟ್ ಏನು ಬರುತ್ತೆ? ಜೌಲ್ಸ್ ಅಂತಾನೆ ಬರುತ್ತೆ. ಯೂನಿಟ್ ಈಸ್ ಜೌಲ್ಸ್, ಯೂನಿಟ್ ಈಸ್ ಜೌಲ್ಸ್, ರೈಟ್. ಸೊ this is one more form of Ohm's law. This is one more form of Ohm's law, right? Energy stored is half CV square, right? So that half CV square, half Li square, it is the another form of Ohm's law. Next, you will be having this electromagnetic domain anta ಒಂದು ಬರುತ್ತೆ, that psi equals to n times of L times of I or n phi. So in the case of transformers ಅಂತ ತಗೊಳ್ತೀರಿ, this is another form of Ohm's law. This is another form of Ohm's law, right? So psi equals to n phi or Li. ನೋಡಿ, I equals to V divided by R, or R equals to V divided by I. First form of Ohm's law, second form of Ohm's law, third form of Ohm's law, fourth form of Ohm's law. This is the ninth form of Ohm's law. This is so this is fifth form of Ohm's law, and this is sixth form of Ohm's law. This is sixth form of Ohm's law. This is seventh form of Ohm's law, right? And this is eighth form of Ohm's law. This is a ninth form of Ohm's law, right? ಸೊ ಎನರ್ಜಿನ ನಾವು ಒಂದೇ ಸತಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸಾರಿ, ಎನರ್ಜಿ ಒಂದ್ಸತಿ ಒಂದಕ್ಕೆ ಬರೆದ್ರೆ ಇನ್ನೊಂದಕ್ಕೆ ಅದನ್ನ ಲೆಕ್ಕ ತೊಗೊಳಲ್ಲ. ದಿಸ್ ಒನ್ ಈಸ್ ಏಯ್ಟ್ ಫಾರ್ಮ್ ಆಫ್. ನೌ ಯು ಕೇಮ್ ಟು ನೋ ದಟ್ ದೇರ್ ಆರ್ 9 ಫಾರ್ಮ್ ಆಫ್ ಓಮ್ಸ್ ಲಾ. ನೆಕ್ಸ್ಟ್, ನೀವೇನಾದರೂ ಯಾರಾದರೂ ಕೇಳ್ತಾರೆ ಓಮ್ಸ್ ಲಾ ಅಂದ್ರೆ ಏನು, ವಿ ಈಕ್ವಲ್ಸ್ ಟು ಐ ಆರ್, ಎಲ್ಲರೂ ಹೇಳ್ತಾರೆ ವಿ ಈಕ್ವಲ್ಸ್ ಟು ಐ ಆರ್. ವಾಟ್ ಈಸ್ ಎಕ್ಸ್ಟ್ರಾ ಥಿಂಗ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ದೇರ್ ಆರ್ 9 ಫಾರ್ಮ್ ಆಫ್ ಓಮ್ಸ್ ಲಾ, right? Go through the standard books, you will come to know there are 9 form of Ohm's law. Very very important, very very important. Next, already I uploaded a video on KCL and KVL. You just go through it. What I'm going to do is directly I'll be solving some problems. Take a node or junction. Node ಅಥವಾ junction ಅಂದ್ರೆ ಏನು? Where more than two elements join at a point. Where more than two elements join at a point. The incoming current I am going to take it as 2 amperes. This one you take it as 3 amperes. This one is 4 amperes. Suppose this one is 5 amperes, right? ಹಾಗಾದ್ರೆ ಈ ಕರೆಂಟ್ ನೋಡಿ, ದಿಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಇರುತ್ತೆ, ಹಿಂದಿನಲ್ಲಿ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಕನ್ನಡ ಬರೆಯೋದಕ್ಕೆ ಗೊತ್ತಿರಬೇಕು. ಫಸ್ಟ್ ಕನ್ನಡ ಇಂಗ್ಲಿಷ್ ನಿಮಗೆ ಫಸ್ಟ್ ಪೇಪರ್ನಲ್ಲಿ ಈ ಥರ ಇರುತ್ತಲ್ಲ, ನೀವು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ 2 3 ಲೈನ್ ನೀವು ಕನ್ನಡದಲ್ಲಿ ಬರೀಬೇಕು. ಅವ್ರು ಏನು ಹೇಳ್ತಾರೋ ಅದನ್ನ ನೀವು ಬರೀಬೇಕು. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರೋದನ್ನ ನೀವು ನೀಟಾಗಿ ಬರೀಬೇಕು. ಸ್ಪೆಲ್ಲಿಂಗ್ ಗ್ರಾಮೆಟಿಕಲಿ ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ಬೋದು, ಬಟ್ ಏನಂತ ಹೇಳಿದ್ರೆ ಬರೆಯೋಕ್ಕೆ ಬರ್ದಿರೋ ಥರ ಇರಬಾರ್ದು. ನಿಮ್ಗೆ ಏನಾದರೂ ನೀವೇನು ಬರ್ದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪೇಪರ್ನ ಎವ್ಯಾಲ್ಯೂಯೇಟ್ ಮಾಡ್ತಿರೋನು ಇರ್ಬೋದು, ಚಾನ್ಸಸ್ ಇಸ್ ದೇರ್. ಇನ್ ದಿಸ್ ಇನ್ಕಮಿಂಗ್ ಕರೆಂಟ್ ಯಾವ್ದು? 2 is one incoming, 4 is one incoming, 3 is another incoming, and ix. Sorry, ix is also incoming. Outgoing ಯಾವುದಿದೆ? 5 ಮಾತ್ರನೇ outgoing ಇದೆ. So this is
how much 9 plus ix which is equals to 5. So what is the value of ix which is 5 minus 9 which is equals to 4 amperes. ಇದರ ಅರ್ಥ ಏನು? So this one current is not getting into, actually current is moving out. ಕರೆಂಟು ಹೊರಗಡೆ ಹೋಗ್ತಾ ಇದೆ ಅಂತ ಅರ್ಥ. ನಾನು ಕರೆಂಟ್ ಡೈರೆಕ್ಷನ್ ನಾನು ಏನು ತಗೊಂಡಿದ್ನೋ ಅದು ತಪ್ಪು ಅಂತ ಅರ್ಥ. ಒಂದು ಸರ್ಕ್ಯೂಟ್ ಕೊಟ್ಟರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕರೆಂಟ್ ಡೈರೆಕ್ಷನ್ಸ್ನ ನಾವು ಫಿಕ್ಸ್ ಮಾಡ್ತೀವಿ. ಕರೆಕ್ಟ್ ಡೈರೆಕ್ಷನ್ಸ್ ಸರಿ ಆದರೂ ಇರ್ಬೋದು, ತಪ್ಪಾದರೂ ಇರ್ಬೋದು. ಸಪೋಸ್ ನಾವು ಕ್ಯಾಲ್ಕುಲೇಟ್ ಮಾಡೋ ಟೈಮಲ್ಲಿ ಸಪೋಸ್ ಕರೆಂಟ್ ಏನಾದರೂ +4 ಆಂಪಿಯರ್ಸ್ ಬಂದರೆ ಕರೆಂಟ್ ಈಸ್ ಗೆಟಿಂಗ್ ಇಂಟು ಅಂತ ಅರ್ಥ. ಇದರಲ್ಲಿ ಕರೆಂಟ್ ವ್ಯಾಲ್ಯೂ ಅಂತ ಬಂದಿದೆ, ನೆಗೆಟಿವ್ ಅಂತ ಬಂದಿದೆ. ವಾಟ್ ಇಟ್ ಸಿಗ್ನಿಫೈಸ್ ದಟ್ ಕರೆಂಟ್ ಈಸ್ ನಾಟ್ ಎಂಟರಿಂಗ್, ಒಳಗಡೆ ಬರ್ತಾ ಇಲ್ಲ, ನೋಡ್ ಹತ್ರ ಬರ್ತಾ ಇಲ್ಲ, ನೋಡ್ಗೆ ಕರೆಂಟ್ ಸೇರ್ತಾ ಇಲ್ಲ, ಅಲ್ಲಿಂದ ಕರೆಂಟ್ ಹೊರಗಡೆ ಬರ್ತಾ ಇದೆ. ಕರೆಂಟ್ ಈಸ್ ಮೂವಿಂಗ್ ಔಟ್ವರ್ಡ್ಸ್. ಸೊ ಕರೆಂಟ್ ಡೈರೆಕ್ಷನ್ಸ್ ನಾವು ಆಪೋಸಿಟ್ ತಗೊಂಡು ನಾವು ಅವಾಗ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು, ರೈಟ್? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್. This is how you are going to solve the KCL problems. This is how you are going to solve the KCL problems, right? ಅದೇ ರೀತಿ ಸಮ್ ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಅವಾಗ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್. ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್, ರೈಟ್? ಅದೇ ರೀತಿ KVL ಪ್ರಾಬ್ಲಮ್ಸನ್ನು ಕೊಡ್ತಾರೆ. ಸೊ ನಿಮಗೆ ಕ್ಯಾಲ್ಕುಲೇಟ್ ಮಾಡೋ ಅಂತ ಇದು ಗೊತ್ತಿರಬೇಕು, ರೈಟ್? ನೆಕ್ಸ್ಟ್ say suppose if I am writing 2 volts over here. ಸೊ ಇದನ್ನು ನಾನು ಬ್ಯಾಟ್ರಿ ಅಂತ ತಗೊತಾ ಇದ್ದೀನಿ. ಸಿ ನಾವು ಎಷ್ಟು ಊಟ ಮಾಡ್ತಿರೋ ಎಲ್ಲ ಇದು ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ಲ. ಸಮಥಿಂಗ್ ವಿಲ್ ಬಿ ವೇಸ್ಟೆಡ್ ಆರ್ ಫ್ಯೂ ಥಿಂಗ್ಸ್ ವಿಲ್ ಬಿ ವೇಸ್ಟೆಡ್. ಅಪ್ರಾಕ್ಸಿಮೇಟ್ಲಿ 60%, 60 to 70% ವಿಲ್ ಬಿ ವೇಸ್ಟೆಡ್, ರೈಟ್? ಥ್ರೂ ಎಕ್ಸ್ಕ್ರೀಷನ್. ಅಂದರೆ ಏನು? ಈ ವೋಲ್ಟೇಜ್ ಸೋರ್ಸ್ನಲ್ಲಿ ನಾನು ಏನಂತ ಟ್ರೀಟ್ ಮಾಡಿದ್ದೀನಿ? ದೇರ್ ಈಸ್ ನೋ ರೆಸಿಸ್ಟೆನ್ಸ್ ಆರ್ ಇಂಟರ್ನಲ್ ವೋಲ್ಟೇಜ್ ಇರೋದಿಲ್ಲ ಅಂತ ನಾನು ಹೇಳ್ತೀನಿ. ಸೊ ಇಂಥ ಕೇಸಸ್ನ ನಾವೇನಂತ ತಗೋತೀವಿ ಅಂತ ಹೇಳಿದ್ರೆ ಐಡಿಯಲ್ ವೋಲ್ಟೇಜ್ ಸೋರ್ಸ್, ರೈಟ್? ಬಟ್ ಪ್ರಾಕ್ಟಿಕಲ್ ನಾನೇನಾದ್ರು ತಗೊಂಡ್ರೆ ದೇರ್ ಈಸ್ ಅ ವೋಲ್ಟೇಜ್ ಡ್ರಾಪ್ ಇಂಟರ್ನಲಿ ದೇರ್ ಈಸ್ ಅ ವೋಲ್ಟೇಜ್ ಡ್ರಾಪ್. ನಿಮ್ಮ ಬೈಕ್ನಲ್ಲೂ ಅಷ್ಟೇ ದೇರ್ ಈಸ್ ಅ ಇಂಟರ್ನಲ್ ಎನರ್ಜಿ ದಟ್ ಈಸ್ ಬೀಯಿಂಗ್ ವೇಸ್ಟೆಡ್. ಹೆಂಗೆ ಅಂತ ಹೇಳಿದ್ರೆ ಲೈಕ್ ಪೆಟ್ರೋಲ್ ಬರ್ನ್ ಆಗಿ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಎನರ್ಜಿನ ನಾನು ವೀಲ್ಸ್ಗೆ ಸಪ್ಲೈ ಮಾಡೋ ಟೈಮ್ನಲ್ಲಿ ದಟ್ ಮೆಕ್ಯಾನಿಕಲ್ ಮೂವ್ಮೆಂಟ್ ಶುಡ್ ಬಿ ದೇರ್. ಆ ಮೆಕ್ಯಾನಿಕಲ್ ಮೂವ್ಮೆಂಟ್ ಇಟ್ ಸ್ವಲ್ಪ ಅಪೋಸ್ ಆಗುತ್ತೆ, ಬೇರಿಂಗ್ ಫ್ರಿಕ್ಷನ್ಸ್ ಇರುತ್ತೆ. ಸೊ ಅವನ್ನೆಲ್ಲದನ್ನು ನಾವೇನಂತ ತಗೊತೀವಿ? ಇಂಟರ್ನಲ್ ಲಾಸ್ ಅಂತ ತಗೋತೀವಿ. ದಿಸ್ ರೆಸಿಸ್ಟೆನ್ಸ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್ನ ಯೂಶಲಿ ಸ್ಮಾಲ್ ಕೇಸ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಒಂದು ಸರ್ಕ್ಯೂಟ್ ಏನಾದರೂ ಕ್ಲೋಸ್ ಆದರೆ some elements you are going to connect. So the current that is flowing is high. ಹಾಗಾದರೆ ಟರ್ಮಿನಲ್ ವೋಲ್ಟೇಜ್ ಏನು ಬರುತ್ತೆ ಅಂತ ಹೇಳಿದ್ರೆ ET which is equals to 2 minus IR. I times of R. ಸೊ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ ನೀವೇನಾದರೂ 2 volts ಬ್ಯಾಟ್ರಿ ಏನಾದರೂ ನೀವೇನು ತಗೊಂಡ್ರೆ ದೇರ್ ವಿಲ್ ಬಿ ಅ ವೋಲ್ಟೇಜ್ ಡ್ರಾಪ್. That voltage drop is almost small. ಅದೇ ನೀವೇನಾದರೂ this instead of 2 volts if you are taking 2000 volts, ಅವಾಗೇ ನಿಮಗೆ ಗೊತ್ತಾಗುತ್ತೆ ಇಂಟರ್ನಲ್ ವೋಲ್ಟೇಜ್ ಇಸ್ ಸಫಿಷಿಯೆಂಟ್ಲಿ ಲಾರ್ಜ್. ಈ 2 volts ಅಂತ ತಗೊತೀರ ಅಂತ ಹೇಳಿದ್ರೆ ಇಂಟರ್ನಲ್ ವೋಲ್ಟೇಜ್ ಎಷ್ಟಿರುತ್ತೆ? ಮೇ ಬಿ ಇನ್ ಟರ್ಮ್ಸ್ ಆಫ್ ಮಿಲಿ ಈಸ್ ಯು ಆರ್ ನೆಗ್ಲೆಕ್ಟೆಡ್. ಸಪೋಸ್ ನಿಮ್ಮ ಹತ್ರ 1 ಲಕ್ಷ ಇದೆ ಅಂತ ಹೇಳಿದ್ರೆ 10 ರೂಪಾಯಿ ಕೊಡೋದ್ರಲ್ಲಿ ನೀವೇನು ಇಂಜರಿ ಇದಿಲ್ಲ. ಯು ವಿಲ್ ನೆವರ್ ರಿಗ್ರೆಟ್, ಯು ವಿಲ್ ಬಿ ಗಿವಿಂಗ್, right? Correct, no? So this is practical voltage source. In the case of practical voltage source, you will be having the internal resistance. So ಅದೇ ರೀತಿ ಕರೆಂಟ್ ಸೋರ್ಸ್ನು ನೀವು ರೆಪ್ರೆಸೆಂಟ್ ಮಾಡಬೇಕು. In the case of current source, internal resistance ಇರೋದಿಲ್ಲ. So this is ideal current source. ಬಟ್ ಪ್ರಾಕ್ಟಿಕಲ್ ಆಗಿ ಏನಂತ ತಗೊಂಡ್ರೆ ಸಮ್ ಕರೆಂಟ್ ಈಸ್ ವೇಸ್ಟೆಡ್. ಕರೆಂಟ್ ಹೆಂಗೆ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ನ ಇಲ್ಲಿ ಶೋ ಮಾಡಿ.
ರೈಟ್. ನಾನೇನಾದರೂ ಸೀರೀಸ್ ಆಗಿ ಏನಾದರೂ ಕನೆಕ್ಟ್ ಮಾಡಿದ್ರೆ ಇನ್ ದ ಸೀರೀಸ್ ನೆಟ್ವರ್ಕ್ ಕರೆಂಟ್ ಈಸ್ ಸೇಮ್. ಸೊ ಕರೆಂಟ್ ವೇಸ್ಟ್ ಆಗ್ತಾ ಇದೆ ಅಂದರೆ ತೋರ್ಸೋಕ್ಕಾಗೋದಿಲ್ಲ. ರೈಟ್. ಸೊ ದಿಸ್ ಕರೆಂಟ್ ಈಸ್ ಐ ಎಕ್ಸ್, some current is getting out and some current is wasted internally only. So this is practical current source. This is a practical current source. And one important topic what you have to discuss is voltage, source transformation. Voltage source na ನೀವು current source ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ. So this is important. So see, ಇದರಲ್ಲಿ redundant ಅನ್ನೋದು ಒಂದು ಎಲಿಮೆಂಟ್ಸ್ ಬರುತ್ತೆ. Voltage source across, if you are connecting a resistor, ನಾನು ಯಾವುದೇ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ನಾನು ಕನೆಕ್ಟ್ ಮಾಡಿದ್ರೇನು ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ರೆಸಿಸ್ಟೆನ್ಸ್ ಇಸ್ 2 volts only. If I am connecting 1 ohm, if I am connecting 2 ohm, 3 ohm, 4 ohm, 20 ohm, 20 kilo ohms, 20 mega ohms, 20 giga ಯಾವುದಾದ್ರೂ ಕನೆಕ್ಟ್ ಮಾಡಿದ್ರೆ ನನಗೆ 2 volts ಅಂತಾನೆ ಬರುತ್ತೆ. ಅಂದರೆ ಏನು, ರೆಸಿಸ್ಟೆನ್ಸ್ ಅಕ್ರಾಸ್ ಆರ್ ದಿ ಎಲಿಮೆಂಟ್ ಅಕ್ರಾಸ್ ದಿ ವೋಲ್ಟೇಜ್ ಸೋರ್ಸ್ ವಿಲ್ ಬಿ ಬಿಹೇವಿಂಗ್ ಆಸ್ ಅ ರಿಡಂಡೆಂಟ್. ಸಪೋಸ್ ರೆಸಿಸ್ಟರ್ಸ್ ಏನಾದರೂ ವೋಲ್ಟೇಜ್ ಸೋರ್ಸ್ ಅಕ್ರಾಸ್ ಏನಾದರೂ ನೀವೇನೋ ಕನೆಕ್ಟ್ ಮಾಡಿದ್ರೆ ಟ್ರೀಟ್ ದಟ್ ಎಲಿಮೆಂಟ್ ಆಸ್ ರಿಡಂಡೆಂಟ್ ಇನ್ ಬಿಗ್ ಸರ್ಕ್ಯೂಟ್. ಸಿಮಿಲರ್ಲಿ ಕರೆಂಟ್ ಸೋರ್ಸ್ನಲ್ಲಿ ನೀವೇನಾದರೂ ಸೀರಿಯಸ್ ಆಗಿ ಏನಾದರೂ ನೀವೇನು ರೆಸಿಸ್ಟೆನ್ಸ್ ಏನಾದರೂ ಕನೆಕ್ಟ್ ಮಾಡಿದ್ರೆ ಯಾವುದೇ ವ್ಯಾಲ್ಯೂ ಆಫ್ ರೆಸಿಸ್ಟರ್ ನೀವು ಕನೆಕ್ಟ್ ಮಾಡಿ ಸೇಮ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಔಟ್ಸೈಡ್. ಸೊ ಈ ರೆಸಿಸ್ಟರ್ ಇದಕ್ಕೆ ಕೆಪಬಿಲಿಟಿ ಇಲ್ಲ ಇನ್ ಆರ್ಡರ್ ಟು ರೆಸ್ಟ್ರಿಕ್ಟ್ ದ ಕರೆಂಟ್. ಸೊ that resistors will behave like a redundant. So ಈ ವೋಲ್ಟೇಜ್ ಸೋರ್ಸ್ ಅಕ್ರಾಸ್ ರೆಸಿಸ್ಟೆನ್ಸ್ ನೀವೇನು ಕನೆಕ್ಟ್ ಮಾಡ್ತೀರಾ, ಈ ವೋಲ್ಟೇಜ್ ಇದನ್ನ ಏನು ಕನೆಕ್ಟ್ ಮಾಡ್ತೀರಾ, ಇದನ್ನ ಏನು ಮಾಡಿ ಅಂತ ಹೇಳಿದ್ರೆ ಅಕ್ರಾಸ್ ದಿಸ್ ವೋಲ್ಟೇಜ್ ಯು ಟ್ರೀಟ್ ಇಟ್ ಆಸ್ ಓಪನ್ ಸರ್ಕ್ಯೂಟ್. ದಿಸ್ ರೆಸಿಸ್ಟೆನ್ಸ್ ಯು ಶುಡ್ ಟ್ರೀಟ್ ಇಟ್ ಲೈಕ್ ಅ ಶಾರ್ಟ್ ಸರ್ಕ್ಯೂಟ್. ಇವೆರಡು ಪಾಯಿಂಟ್ ನೀವು ಜ್ಞಾಪಕದಲ್ಲಿ ಇಟ್ಕೊಂಡು resistors in parallel to voltage source treat it as redundant and make it open circuit. Resistance in series with current source, you have to treat it as a short circuit. You have to treat it as a short circuit. Andre ಒಂದು ವೈರಿಂಗ್ ಕನೆಕ್ಟ್ ಮಾಡ್ತೀರಾ. So these two things you have to remember. I have not written, you should write on your own. You should write on your own. So these things are important. Next, source transformation ಅಂತ ಬರುತ್ತೆ. This source transformation is applicable for practical sources. Right? Suppose this resistance I am going to take it as 2 ohms and this is V. Or in general if I want to take it as R. So ಇದ್ರ ಈಕ್ವಲೆಂಟ್ ಏನಂತ ಬರುತ್ತೆ ಅಂತ ಹೇಳಿದ್ರೆ you will be having the current source whose direction will be upwards. Why? Positive connect ಆಗಿರೋದು upside ಅಲ್ಲಿ connect ಆಗಿದೆ, so current direction is upwards. Next, a resistance is connected in series. Here resistance should be connected in parallel. What is the value of I current ಏನಿರುತ್ತೆ, it is Vx divided by R. Suppose resistance ನಾನು 5 ohms ಅಂತ ತಗೊಂತೀನಿ and this battery is 10 volts. So ಹಾಗಾದ್ರೆ what is the current source value? Resistance you are going to retain as it is. Current equals to 10 divided by 5, which is equals to 2 amperes. So this is how you are going to convert the practical voltage source to practical current source. This is how you are going to convert from practical voltage source to practical current source. Suppose current source ಇಂದ ನೀವು voltage source convert ಮಾಡಬೇಕು ಅಂತ ಹೇಳಿದ್ರೆ resistance you are going to write as it is, that is 5 ohms you are going to take. What is the voltage? This Vx equals to Ix multiplied by R, which is 2 multiplied by 5, which is 10 volt. So interconversions ಜ್ಞಾಪಕದಲ್ಲಿ ಇಟ್ಕೋಬೇಕು.
ವೋಲ್ಟೇಜ್ ಸೋರ್ಸಿಂದ ಕರೆಂಟ್ ಸೋರ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ, ಕರೆಂಟ್ ಸೋರ್ಸಿಂದ ವೋಲ್ಟೇಜ್ ಸೋರ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ, ಯು ಶುಡ್ ಹ್ಯಾವ್ ಅ ಫೇರ್ ಐಡಿಯಾ, ರೈಟ್. ಇದು ಅಲ್ಲದೆ ವಿತ್ ರೆಸ್ಪೆಕ್ಟ್ ಟು ಐ ಟಿ ಐ ಪಾಯಿಂಟ್ ಆಫ್ ವ್ಯೂ ಏನು ಕೇಳ್ತಾರೆ, ಕರೆಂಟ್ ಅಂದರೆ ಏನು, ವೋಲ್ಟೇಜ್ ಅಂದರೆ ಏನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಪವರ್ ಅಂದರೆ ಏನು ಅಂತ ಕೇಳ್ತಾರೆ. ಪವರ್ ಪವರ್ ಈಸ್ ಡಿಫೈನ್ಡ್ ಆಸ್ ವೋಲ್ಟೇಜ್ ಮಲ್ಟಿಪ್ಲೈಡ್ ಬೈ ಕರೆಂಟ್, right? Voltage multiplied by current. So power, it can be absorbing or dissipating, or absorbing or dissipating, or second one is uh, generating. ಇದರಲ್ಲಿ ಪವರ್ ಯಾವ್ದು ಜನರೇಟ್ ಮಾಡ್ತಾ ಇದೆ, ವೋಲ್ಟೇಜ್ ಸೋರ್ಸ್ ಇಸ್ ಜನರೇಟಿಂಗ್ ದ ಪವರ್. ಯಾವುದು ತಗೊಳ್ತಾ ಇದೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಈಸ್ ಟೇಕಿಂಗ್ ಇಟ್ ಔಟ್. ರೆಸಿಸ್ಟೆನ್ಸ್ ಈಸ್ ಹಂಗ್ರಿ ಡಿವೈಸ್, ನೀವು ಎಷ್ಟಾದರೂ ಕೊಡಿ ತಗೊತಾನೆ ಇರುತ್ತೆ, ರೈಟ್. ಸೊ here two variants of power is there, one is absorbing and the second one is giving out, right. So resistance is power absorbing device, resistance is power absorbing device. ನೋಡಿ ಇದ್ರ ಯೂನಿಟ್ ಕೇಳಿದ್ದಾರೆ, such a simple questions also they will be asking. Its unit is watts, or you can write it as watts, watts also, right? So this is with respect to power, this is with respect to power. And source transformation ನಾನು ಹೇಳಿದ್ದೀನಿ. ನೆಕ್ಸ್ಟ್ ಡೆಲ್ಟಾ ಟು ಸ್ಟಾರ್ ಆ್ಯಂಡ್ ಸ್ಟಾರ್ ಟು ಡೆಲ್ಟಾ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್ ಅನ್ಕೊತೀನಿ. ಒಂದು ಸರ್ಕ್ಯೂಟ್ನ ತಗೊತೀನಿ, ಸರ್ಕ್ಯೂಟ್ನಲ್ಲಿ ಕರೆಂಟ್ ಏನು, ವೋಲ್ಟೇಜ್ ಏನು, ಐ ವಿಲ್ ಬಿ ಸಾಲ್ವಿಂಗ್ ವಿತ್ ದ ಹೆಲ್ಪ್ ಆಫ್ ನೋಡಲ್ ಅನಾಲಿಸಿಸ್ ಆ್ಯಂಡ್ ವಿಲ್ ಬಿ ಸಾಲ್ವಿಂಗ್ ವಿತ್ ದ ಹೆಲ್ಪ್ ಆಫ್ ಮೆಸ್ ಅನಾಲಿಸಿಸ್. ಅದಲ್ಲದೆ ಐ ವಿಲ್ ಬಿ ಸಾಲ್ವಿಂಗ್ ವಿತ್ ದ ಹೆಲ್ಪ್ ಆಫ್ ರೆಸಿಸ್ಟೆನ್ಸ್ ಇನ್ ಸೀರೀಸ್, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್, ಬೇಸಿಕ್ ಕಾನ್ಸೆಪ್ಟ್ಸ್ ಮುಖಾಂತರ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ರೈಟ್. ಸಾಲ್ವ್ ಮಾಡೋಕ್ಕಾಗಿದ್ರೆ ಸಾಲ್ವ್ ಮಾಡಿ. Next, let me consider the circuit element which is something like this. ಈ ರೀತಿ ಒಂದು ಸರ್ಕ್ಯೂಟ್ ಇರುತ್ತೆ ಅಂತ ತಗೊಳ್ಳೋಣ. Tell me any values of your choice, I am going to take that value only. ವೋಲ್ಟೇಜ್ ಎಷ್ಟು ತಗೋಬೇಕು, ಪ್ಲೀಸ್ ಬಿ ಇಂಟ್ರಾಕ್ಟಿವ್. ಟರ್ನ್ ಆನ್ ಯುವರ್ ಮೈಕ್, ಎಲ್ಲರೂ ಹೇಳಿ ನೋಡೋಣ. ವೋಲ್ಟೇಜ್ ಏನು ತಗೋಬೇಕು, 10 ವೋಲ್ಟ್ಸ್. ರೆಸಿಸ್ಟೆನ್ಸ್ ಹಂಗೆ ಹೇಳಿ. ಹ್ಞೂ 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 9 4 ಪ್ಯಾರಲಲ್ ಆಗಿರಬೇಕು. ಓಕೆ ಓಕೆ. ನೆಕ್ಸ್ಟ್ ಈ ಥರ ಪ್ರಾಬ್ಲಮ್ಸ್ ಏನಾದರೂ ನೀವೇನಾದ್ರು ಅವ್ರೇನಾದ್ರು ಕೊಟ್ಟವಾಗೆ ಯು ಕ್ಯಾನ್ ಸಾಲ್ವ್ ಬೈ ಎನ್ ಮೆಥಡ್ಸ್, ರೈಟ್. ಮೆಥಡ್ಸ್ ಜಾಸ್ತಿ ಇದೆ. ಫಸ್ಟ್ ಏನಂತ ತಗೊತೀನಿ, ಸರ್ಕ್ಯೂಟ್ ರಿಡಕ್ಷನ್ ಮೆಥಡ್ನಲ್ಲಿ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ 9 ಓಮ್ ಮತ್ತು 4 ಓಮ್ಸ್ ಯಾವ ರೀತಿ ಕನೆಕ್ಟ್ ಆಗಿದೆ, ಸೀರೀಸಾ ಪ್ಯಾರಲಲ್ಲ? 9 ಓಮ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ 4 ಓಮ್. ಸೊ ಇಟ್ಸ್ ಈಕ್ವಲೆಂಟ್ ವ್ಯಾಲ್ಯೂ ಏನು ಬರುತ್ತೆ, 13 ಓಮ್ ಅಂತ ಬರುತ್ತೆ. 13 ಓಮ್ ಅಂತ ಬರುತ್ತೆ. ಇಲ್ಲಿ ನೋಡಿ 10 ವೋಲ್ಟ್ಸ್ ಇದೆ. Here you are having 3 ohms. Here you are having 5 ohms. Here you are having 13 ohms. Here you are having 13 ohms. ಎಕ್ಸಾಮ್ನಲ್ಲಿ ಈ 5 ಇಲ್ಲಿ ಕೊಟ್ಟಿದ್ರೆ ಇಲ್ಲಿ ಸಹ 5 ಬರೋ ಥರನೇ ಮಾಡ್ತಾರೆ, ಇಲ್ಲ ಅಂತಂದರೆ 10 ಬರೋ ಥರ ಮಾಡ್ತಾರೆ, ಇಲ್ಲ 15 ಬರೋ ಥರ ಮಾಡ್ತಾರೆ. ಯಾಕೆಂದರೆ ಕ್ಯಾಲ್ಕುಲೇಷನ್ ಶುಡ್ ಬಿ ಈಸಿ. ಬಟ್ ಇಲ್ಲಿ ನಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರೋದಿಲ್ಲ ಎಕ್ಸಾಮ್ನಲ್ಲಿ. ಇವಾಗ ನಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರುತ್ತೆ, ಬಟ್ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಕೆ ಹೋಗ್ಬೇಡಿ. ವಾಟ್ ಈಸ್ ದ ಈಕ್ವಲೆಂಟ್ ವ್ಯಾಲ್ಯೂ, ವಾಟ್ ಈಸ್ ದ ಈಕ್ವಲೆಂಟ್ ವ್ಯಾಲ್ಯೂ? ಯಾರಾದರೂ ಏನು ಬರುತ್ತೆ, ಆರ್ ಪಿ, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿಚ್ ಇಸ್ ಈಕ್ವಲ್ಸ್ ಟು ಹೇಳಿ, R1 R2 divided by R1 plus R2. 13 into 5 divided by 18 you are going to get. You see, R1 into R2 divided by R1 plus R2. So 13 into 5 divided by 18 ಅಂತ ಬರುತ್ತೆ. ಅಂದರೆ ಏನು, 3.61 ohms. ಇವೆರಡು ಎಲಿಮೆಂಟ್ ಹೆಂಗ್ ಕನೆಕ್ಟ್ ಆಗಿದೆ, ಹಲೋ? These two elements are connected in series. So this 3 ohm is connected in a series with 3.61. What is the equivalent value? What is the equivalent value? 6.61.
6.61 ohm. Right? So what is the current that is flowing through 10 ohms ಅಂತ 10 volts ಅಂತ ಕೇಳಿದ್ರೆ ಕರೆಂಟ್ ಥ್ರೂ 10 volts ಕೇಳಿದ್ರೆ ಸೊ ದಿಸ್ ಇಸ್ ಹೌ ಯು ಗೋಯಿಂಗ್ ಟು ಸಾಲ್ವ್. ಸೊ ಇದರಲ್ಲಿ 10 volts ಅಲ್ಲಿ ಕರೆಂಟ್ ಏನು ಫ್ಲೋ ಆಗುತ್ತೋ 6.61 ohms ಅಲ್ಲೂ ಸೇಮ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್. ಸೊ ಹೈ ಈಕ್ವಲ್ಸ್ ಟು ಇದನ್ನ ನಾನು ಏನಾದರೂ ಫ್ರಾಕ್ಷನ್ ಆಗ ಹಂಗೆ ಇಟ್ಕೊಂಡಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಈಸಿ ಫಾರ್. ಇವಾಗ ನಾನು ಏನು ಮಾಡಿದ್ದೀನಿ, ಡೆಸಿಮಲ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ current is given by 10 divided by 6.61. 10 divided by 6.61. What is the value I am going to get? Anyone? ಆದಷ್ಟು ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ರೈಟ್, 10 divided by 6.61 which is 1.51 amps. This is one way of solving. This is one way of solving. ಇಲ್ಲಿ ಏನಂತ ಕೊಟ್ಟಿದ್ರೆ either resistance is in series or resistance is in parallel. ಸಾಲ್ವ್ ಮಾಡೋಕ್ಕೆ ಈಸಿ ಆಯಿತು. ಸಪೋಸ್ ಏನಾದರೂ ಸಾಲ್ವ್ ಮಾಡೋಕ್ಕೆ ಕಷ್ಟ ಆಗಿದ್ರೆ ಸೊ ಓನ್ಲಿ ವಿ ಸೇ ಸರ್ಕ್ಯೂಟ್ ರಿಡಕ್ಷನ್ಸ್ನ ನೀವೇನಾದರೂ ತಗೊಂಡ್ರೆ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮ್. ಇಲ್ಲಿ ನೋಡಿ, ಇದನ್ನ ನೀವೇನಾದರೂ ಬರ್ಕೊಳೋ ಟೈಮ್ನಲ್ಲಿ ಆದಷ್ಟು ಒಂದೊಂದು ಎಲಿಮೆಂಟ್ಸ್ನ ನೀವು ರೆಡ್ಯೂಸ್ ಮಾಡೋಕ್ಕಾಗಿದ್ರೆ ರೆಡ್ಯೂಸ್ ಮಾಡಿಬಿಡಿ. ಸೊ ದಿಸ್ ಈಸ್ 3 ohm ಓವರ್ ಇಯರ್, ದಿಸ್ ಈಸ್ 5 ohm. ಆ್ಯಂಡ್ ಡೋಂಟ್ ಟ್ರೈ ಟು ಕ್ಯಾಲ್ಕುಲೇಟ್ 5 in parallel to 13. ಅದ್ರದ್ದು ಈಕ್ವಲೆಂಟ್ ವ್ಯಾಲ್ಯೂ ಏನು ಬರುತ್ತೆ, ಬೇಡ, ನಾಟ್ ರಿಕ್ವೈರ್ಡ್ ಫಾರ್ ಅಸ್. ರೈಟ್, ನಾಟ್ ಅಟ್ ಆಲ್ ರಿಕ್ವೈರ್ಡ್. ನಾನು ಏನಂತ ತೊಗೊತೀನಿ ಅಂತ ಹೇಳಿದ್ರೆ ನೋಡಲ್ ಅನಾಲಿಸಿಸ್ ಮುಖಾಂತರ ಸಾಲ್ವ್ ಮಾಡ್ತೀನಿ. ಲೆಟ್ ಅಸ್ ಸಾಲ್ವ್ ವಿತ್ ದ ಹೆಲ್ಪ್ ಆಫ್ ನೋಡಲ್ ಅನಾಲಿಸಿಸ್. ರೈಟ್, ನೋಡಲ್ ಅನಾಲಿಸಿಸ್ ಅಂದರೆ ಏನಂತ ನಾನು ಟೀಚ್ ಮಾಡಿಲ್ಲ, ಬೇಕಾಗೋಲ್ಲ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಥಿಯರಿನ ಕಲ್ತ್ಕೊಳ್ಳೋಣ. ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಮೋರ್ ದೆನ್ 2 ಎಲಿಮೆಂಟ್ಸ್ ಏನಾದರೂ ಜಾಯ್ನ್ ಆದರೆ ಅದನ್ನು ನಾನು ನೋಡ್ ಅಂತ ತೊಗೊತೀನಿ, ಅಥವಾ ಜಂಕ್ಷನ್ ಅಂತ ತೊಗೊತೀನಿ. ಯಾವುದಾದ್ರೂ ಒಂದರಲ್ಲಿ 2 ಪಾಯಿಂಟ್ಸ್ ಏನಾದರೂ 2 ಎಲಿಮೆಂಟ್ಸ್ ಏನಾದರೂ ಜಾಯ್ನ್ ಆದರೆ ಅದನ್ನು ಸಿಂಪಲ್ ನೋಡ್ ಅಂತ ತೊಗೊತೀನಿ. ಎಕ್ಸಾಂಪಲ್ ಈಸ್ ಸಿ, ದಿಸ್ ಈಸ್ ಒನ್ ಸಿಂಪಲ್ ನೋಡ್. ಈ ಪಾಯಿಂಟು ಒಂದು ಸಿಂಪಲ್ ನೋಡ್. ಯಾಕೆ, 10 volt ಮತ್ತು 3 ohm ಎರಡು ಜಾಯ್ನ್ ಆಗ್ತದೆ. ಸೊ ದಿಸ್ ಇಸ್ ಸಿಂಪಲ್ ನೋಡ್. ಆದರೆ ಇಲ್ಲಿ ನೋಡಿ, ಇಯರ್ 10 volt ಈಸ್ ಜಾಯ್ನಿಂಗ್, 5 ohms ಈಸ್ ಜಾಯ್ನಿಂಗ್ ಆ್ಯಂಡ್ 13 ohms ಈಸ್ ಜಾಯ್ನಿಂಗ್. ಇದನ್ನ ಆ್ಯಕ್ಚುಲಿ ನೀವು ಈ ರೀತಿ ಆದರೂ ಬರ್ಕೋಬೋದು. ನಿಮಗೆ ಆ್ಯಕ್ಚುಲಿ ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬಾಕ್ಸ್ ಶೇಪಲ್ಲಿ ಬರೆದಿದ್ದೀರಿ ಅಷ್ಟೇ. Now look at the things. This is one node and this is another node. Right? Call this node as V1, call this node as V2. Or the number like namesake ಗೋಸ್ಕರ N1 ಅಂತ ತಗೊಳ್ಳಿ, ಇಲ್ಲಾಂದ್ರೆ N2 ಅದು ತಗೊಳ್ಳಿ. ನೋಡಲ್ ಅನಾಲಿಸಿಸ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ಎಷ್ಟು ನಮ್ಮ ಹತ್ರ ನೋಟ್ಸ್ ಇದೆಯೋ, ಸೇ ಸಪೋಸ್ n ನೋಟ್ಸ್ ಯು ಆರ್ ಹ್ಯಾವಿಂಗ್, n-1 ನೋಡಲ್ ಈಕ್ವೇಷನ್ಸ್ ಯು ಕ್ಯಾನ್ ರೈಟ್. ಸಪೋಸ್ ನಮ್ಮ ಹತ್ರ 2 ನೋಟ್ಸ್ ಇದೆ ಅಂತ ಹೇಳಿದ್ರೆ 2-1 ನೋಡಲ್ ಈಕ್ವೇಷನ್ಸ್ ಐ ಕ್ಯಾನ್ ರೈಟ್. ಸಪೋಸ್ ನನ್ನ ಹತ್ರ 10 ನೋಟ್ಸ್ ಏನಾದರೂ ಇದೆ ಅಂತ ಹೇಳಿದ್ರೆ 9 ನೋಡಲ್ ಈಕ್ವೇಷನ್ಸ್ ಐ ಆಮ್ ಗೋಯಿಂಗ್ ಟು ರೈಟ್ ಆರ್ ಐ ಕ್ಯಾನ್ ಡಿರೈವ್. ಸೊ ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒನ್ ಆಫ್ ದ ನೋಡ್ ಯು ಹ್ಯಾವ್ ಟು ಟ್ರೀಟ್ ಇಟ್ ಆಸ್ ಗ್ರೌಂಡ್. ಒನ್ ಆಫ್ ದ ನೋಡ್ ಯು ಹ್ಯಾವ್ ಟು ಅಸ್ಯೂಮ್ ಇಟ್ ಅಟ್ ಗ್ರೌಂಡ್ ಪೊಟೆನ್ಷಿಯಲ್. ಅಂದರೆ ಯಾವುದಾದ್ರೂ ಒಂದನ್ನು ನಾವು ರೆಫರೆನ್ಸ್ ಆಗಿ ತಗೋಬೇಕು ಅಂತ ಹೇಳುತ್ತೆ. ರೈಟ್, ನೆಕ್ಸ್ಟ್ this node voltage at N1, I am going to take it as some value, I don't know, I am going to take it as Vx. Some value ಇರುತ್ತೆ, that Vx ಅಂತ ನಾನು ತಗೊಳ್ತೀನಿ. ನೋಡಿ, ಇಲ್ಲಿ 10 volts ಬ್ಯಾಟ್ರಿ ಇದೆ, ಕರೆಂಟ್ ಹೀಗೆ ಫ್ಲೋ ಆಗುತ್ತೆ, ಕರೆಂಟ್ ಹೀಗೆ ಸ್ಪ್ಲಿಟ್ ಆಗುತ್ತೆ. ನೀವು ಈ ರೀತಿ ಆದರೂ ತಗೊಳ್ಳಿ. ರೈಟ್, ಸೊ ಈ ರೀತಿ ಏನಾದ್ರು ತಗೊಂಡ್ರೆ ಹಟ್ ನೋಡ್ ಅಥವಾ ಜಂಕ್ಷನ್ ಸಮ್ ಆಫ್ ಇನ್ಕಮಿಂಗ್ ಕರೆಂಟ್ ಶುಡ್ ಬಿ ಈಕ್ವಲ್ಸ್ ಟು ಸಮ್ ಆಫ್ ಔಟ್ಗೋಯಿಂಗ್ ಕರೆಂಟ್. ರೈಟ್, ಸೊ ಇದನ್ನು ನೋಡಿ, ನಾನು ಏನಂತ ತೊಗೊತಾ ಇದ್ದೀನಿ, 3 ohms ಅಂತ ಇದೆ. ಇಯರ್ ದ ಪೊಟೆನ್ಷಿಯಲ್ ಈಸ್ 10 volts ಆ್ಯಂಡ್ ಇಯರ್ ಇಟ್ ಈಸ್ Vx. ಇಲ್ಲಿ ನನಗೆ ಇನ್ನೊಂದು ರೆಸಿಸ್ಟರ್ ಕನೆಕ್ಟ್ ಆಗಿದೆ ಆ್ಯಂಡ್ ದಿಸ್ ಪೊಟೆನ್ಷಿಯಲ್ ಈಸ್ 0 volt and this is 5 ohms and again one more resistor is there, that is 30 ohms. ರೈಟ್, ಇದರಲ್ಲಿ ನಾನು ಕರೆಂಟ್ ಈ ರೀತಿ ತೊಗೊತಾ ಇದ್ದೀನಿ. ಕರೆಂಟ್ ಡೈರೆಕ್ಷನ್ ಐ ಹ್ಯಾವ್ ಟೇಕನ್ ಲೈಕ್ ದಿಸ್. ಸೊ ದಿಸ್ ಕರೆಂಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ವಾಟ್, I1 ಅಂತ ತೊಗೊತೀನಿ. ಈ ಕರೆಂಟ್ನ ನಾನು I2 ಅಂತ ತೊಗೊತೀನಿ. ದಿಸ್ ಕರೆಂಟ್ ಐ ಆಮ್ ಟೇಕ್ ಇಟ್ ಆಸ್ I3. ರೈಟ್, ಸೊ KCL ಮುಖಾಂತರ ನಂಗೆ ಏನು ಬರುತ್ತೆ, I1 ಶುಡ್ ಬಿ ಈಕ್ವಲ್ಸ್ ಟು I2 ಪ್ಲಸ್ I3. I1 ಶುಡ್ ಬಿ ಈಕ್ವಲ್ಸ್ ಟು I2 ಪ್ಲಸ್ I3.
What is I1? What is I1? Current is flowing from where to where? 10 to Vx the current is flowing divided by 3, which is equals to what is I2? I2 is flowing from Vx to 0, Vx to 0 whole divided by 5 plus Vx minus 0 divided by 13, right? Athava 10 divided by 3, which is equals to Vx divided by 3 plus Vx divided by 5 plus Vx divided by 13. So you find out the value of Vx. Vx na ನೀವು solve ಮಾಡಿ. Then you will come to know the current through 10 volts. What is the current through 10 volts? That is I1. So Vx na calculate ಮಾಡಿದಾದ್ಮೇಲೆ what is I1? I1 is given by 10 minus Vx divided by 3. I1 ವ್ಯಾಲ್ಯೂ ಎಂತ ಬರುತ್ತೆ ನಿಮಗೆ 1.51 ಆಂಪಿಯರ್ಸ್ ಅಂತಾನೆ ಬರುತ್ತೆ. ಸಾಲ್ವ್ ಮಾಡಿ ನಿಮ್ಗೆ ಇದೇ ಆನ್ಸರ್ ಬರಬೇಕು. ನಾನು ಹೆಂಗೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೇ ಸಪೋಸ್ this is a 3 ohm, this is 3 ohm, and this is a 5 ohm, and this is a 13 ohm, 13 ohm. Here this potential is a 10 volts, this potential is a 10 volts, right? Blindly what I'm going to do is, ಯಾವುದೇ question ಕೊಡ್ಲಿ, I'll be taking all the currents are leaving. ಒಂದು ಸ್ವಲ್ಪ ಟೆಕ್ಸ್ಟ್ ಬುಕ್ಸ್ ಏನು ತಗೊಂತಾರೆ ಅಂತ ಹೇಳಿದ್ರೆ, ಆಲ್ ದಿ ಕರೆಂಟ್ಸ್ ಆರ್ ಎಂಟರಿಂಗ್ ಅಂತ ತಗೊಂತಾರೆ. ನಾಟ್ ಎ ಪ್ರಾಬ್ಲಮ್. ನಂಗೆ ಸಪೋಸ್ ನಾನು ಕರೆಂಟ್ ಔಟ್ವರ್ಡ್ಸ್ ಅಂತ ತಗೊಂಡಿದ್ದೀನಿ, ಸಪೋಸ್ ಆ ವ್ಯಾಲ್ಯೂ ಏನಾದರೂ ನೆಗೆಟಿವ್ ಅಂತ ಬಂದರೆ ಏನಂತ ಅರ್ಥ? ನಾನು ತಗೊಂಡಿರೋ ಡೈರೆಕ್ಷನ್ ತಪ್ಪು ಅಂತ ಅರ್ಥ. ಕರೆಂಟ್ ಈಸ್ ನಾಟ್ ಫ್ಲೋಯಿಂಗ್ ಫ್ರಮ್ ರೈಟ್ ಟು ಲೆಫ್ಟ್, ಇನ್ಸ್ಟೆಡ್ ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ಅರ್ಥ. ಅಷ್ಟೇ, ಸಿಂಪಲ್ ಥಿಂಗ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. This current I am going to take it as I1, this current I am going to take it as I2, and this current I am going to take it as I3. ಒಂದು ಫಸ್ಟ್ ನೋಡಲ್ ಈಕ್ವೇಶನ್ ಏನು ಬರುತ್ತೆ? I1 ಏನು ಬರುತ್ತೆ? ಸಿ I1 plus I2 plus I3 which is equals to 0. ಇನ್ಕಮಿಂಗ್ ಕರೆಂಟ್ನ ನಾನು ಪ್ಲಸ್ ಅಂತ ತಗೊಂಡು ಔಟ್ ಗೋಯಿಂಗ್ ಕರೆಂಟ್ನ ನಾನು ಮೈನಸ್ ಅಂತ ತಗೊಂಡ್ರೆ ಮೈನಸ್ I1 ಮೈನಸ್ I2 ಮೈನಸ್ I3 ವಿಚ್ ಇಸ್ ಈಕ್ವಲ್ಸ್ ಟು 0. ಅದನ್ನ ನಾನು ರೈಟ್ ಸೈಡ್ ಕಳಿಸಿದ್ರೆ I1 plus I2 plus I3 ವಿಚ್ ಇಸ್ ಈಕ್ವಲ್ಸ್ ಟು 0 ಅಂತ ಬರುತ್ತೆ. ವಾಟ್ ಈಸ್ I1? Current is flowing from where to where? Vx to 10 volts. So ಅವಾಗೆ Vx minus 10 divided by 3 plus Vx divided by 5 plus Vx divided by 13 which is equals to 0. Take Vx as common. Vx into 1 divided by 3 plus 1 divided by 5 plus 1 divided by 13 which is equals to 10 by 3 na ನಾನು right side ಕಳಿಸ್ರೆ it is 10 by 3, which is 10 by 3. So what is the value of Vx you are going to get? Vx value ಏನು ಬರುತ್ತೆ? ಇಷ್ಟೆಲ್ಲ ಸರ್ಕ್ಯೂಟ್ ನನಗೆ ಯಾಕೆ ಕಾಂಪ್ಲೆಕ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವು ನನಗೆ ಇದೇ ವ್ಯಾಲ್ಯೂಸ್ ನಾವು ಕೊಟ್ಟಿರೋದು. ನೀವು ಸಪೋಸ್ ಏನಾದರೂ 1 2 3 ಈ ಥರ ಕೊಟ್ಕೊಂಡು ಹೋಗಿದ್ರೆ ನನಗೆ ಕ್ಯಾಲ್ಕುಲೇಷನ್ಸ್ ಈಸಿ ಆಗ್ತಾ ಇತ್ತು, ರೈಟ್? ಸೊ ಇಟ್ ಈಸ್ 10 divided by 3 whole divided by 1 divided by 3 plus 1 divided by 5 plus 1 divided by 13. ಸೊ Vx ವ್ಯಾಲ್ಯೂ ಏನು ಬರುತ್ತೆ ಅಂತ ಹೇಳಿದ್ರೆ ವಿಚ್ ಈಸ್ 5.46. 5.46. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ Vx. ಹಾಗಾದರೆ I1 ಕರೆಂಟ್ ಏನು ಬರುತ್ತೆ? I1 ಈಕ್ವಲ್ಸ್ ಟು Vx minus 10 divided by 3. What is the value of Vx? 5.46 minus 10 whole divided by 3. 5.46 minus 10 whole divided by 3. ಹೇಳಿ. ಗ್ರಾಮರ್ ಅಂದರೆ ಜನರಲ್ ನಾಲೆಜ್ಗೂ ಎಲೆಕ್ಟ್ರಿಕಲ್ಗೂ ಸಂಬಂಧ ಇಲ್ಲ. ಜನರಲ್ ನಾಲೆಜ್ಗೂ ಎಲೆಕ್ಟ್ರಿಕಲ್ ಇನ್ ದ ಸೆನ್ಸ್ ಓನ್ಲಿ ಎಲೆಕ್ಟ್ರಿಕಲ್. ಜನರಲ್ ಸೈನ್ಸ್ ಅಂದರೆ ಜನರಲ್ ಸೈನ್ಸ್. ಸ್ಟಿಕ್ ಟು ದ ಟಾಪಿಕ್. ಆಲ್ ದ ಡೌಟ್ಸ್ ಕೀಪ್ ಇಟ್ ಅಸೈಡ್. ಇಟ್ ಈಸ್ ಯುವರ್ ಡೌಟ್, ಎಲ್ಲರ ಡೌಟ್ ಅಲ್ಲ. ಇಟ್ ಈಸ್ ಯುವರ್ ಡೌಟ್, ಎಲ್ಲರ ಡೌಟ್ ಅಲ್ಲ, ರೈಟ್? ನಾವು
ಇದರಲ್ಲಿ ಏನಂತ ತಗೊಳ್ತಾ ಇದೀನಿ ಅಂತ ಹೇಳಿದ್ರೆ ಕರೆಂಟ್ ಡೈರೆಕ್ಷನ್ ಇಸ್ ಫ್ರಮ್ ರೈಟ್ ಟು ಲೆಫ್ಟ್, ಬಟ್ ಕರೆಂಟ್ ಡೈರೆಕ್ಷನ್ ನೆಗೆಟಿವ್ ಆಗಿರೋದ್ರಿಂದ ಏನರ್ಥ, here current direction is negative. That means what? Current is not flowing from right to left, current is flowing from left to right ಅಂತ. ಸಿಂಪಲ್ ಥಿಂಗ್. ಎಕ್ಸಾಮ್ನಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಈ ಥರ ಕಾಂಪ್ಲಿಕೇಟೆಡ್ ವ್ಯಾಲ್ಯೂಸ್ ಕೊಡೋದಿಲ್ಲ. ಯಾಕಂತಂದರೆ ಇದನ್ನು ನೀವು ಸಾಲ್ವ್ ಮಾಡಬೇಕಂತಂದರೆ ಮಿನಿಮಮ್ 3 ಮಿನಿಟ್ಸ್ ತೊಗೊಳ್ತೀರಾ. ಲುಕಿಂಗ್ ಅಟ್ ದ ಕ್ವಶನ್ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಸಾಲ್ವ್. ಅವಾಗ ಏನು ಕೊಡ್ತಾರೆ, 1 2 3 ಈ ಥರ ಸಿಂಪಲ್ ವ್ಯಾಲ್ಯೂಸ್ ಕೊಡ್ತಾರೆ. ಸಾಲ್ವಿಂಗ್ ವಿಲ್ ಬಿ ವೆರಿ ಮಚ್ ಈಸಿ. ಮೊನ್ನೆ ಯಾರೋ ಒಬ್ರು ಒಂದು ಕ್ವಶನ್ ಪೋಸ್ಟ್ ಮಾಡಿದ್ರು, ಲೈಕ್ ಯು ಹ್ಯಾವ್ ಟು ಸಾಲ್ವ್ ಯೂಸಿಂಗ್ ನೋಡಲ್ ಅನಾಲಿಸಿಸ್. ನೋಡಲ್ ಅನಾಲಿಸಿಸ್ ಸಾಲ್ವ್ ಮಾಡೋ ಟೈಮಲ್ಲಿ ಯಾರೊಬ್ರು ಮಿಸ್ಟೇಕ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಈ ಕ್ವಶನ್ ತೊಗೊಂಡು ನಾನು ಸಾಲ್ವ್ ಮಾಡಿದ್ದೆ. ಅದೇ ರೀತಿ ಯು ಕ್ಯಾನ್ ಸಾಲ್ವ್ ವಿತ್ ದ ಹೆಲ್ಪ್ ಆಫ್ ಮೆಸ್ ಅನಾಲಿಸಿಸ್ ಆಲ್ಸೋ. ಇನ್ ದ ಕೇಸ್ ಆಫ್ ಮೆಸ್ ಅನಾಲಿಸಿಸ್ ನೀವೇನು ತೊಗೊತೀರಾ, ಈ ಕರೆಂಟ್ನ ನಾನು I1 ಅಂತ ತೊಗೊತೀನಿ, ದಿಸ್ ಕರೆಂಟ್ ಈಸ್ ಆಲ್ಸೋ ಫ್ಲೋಯಿಂಗ್, ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ I2. ಇನ್ನೊಂದು ಕೇಸಲ್ಲಿ ಹೇಗೆ ತೊಗೋಬೋದು, ಒಂದು ಕ್ಲಾಕ್ ವೈಸ್ ತೊಗೊಂಡಿದ್ದೀನಿ, ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ತೊಗೋಬೋದು. however you want you can take, however you want you can take. ಸೊ ಇನ್ನೊಂದು ಕೇಸ್ ಹೆಂಗಿರುತ್ತೆ, ಸೊ ಹಿಯರ್ you take this one as I1, here you can take this one as I2. ಸೊ ಕರೆಂಟ್ ಡೈರೆಕ್ಷನ್ಸ್ ಯಾವ ರೀತಿ ತಗೊಳ್ತಿರೋ ಅದ್ರ ಮುಖಾಂತರ ನೀವು ಸಾಲ್ವ್ ಮಾಡ್ತೀರಾ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ನೋಡಲ್ ಅನಾಲಿಸಿಸ್. ಒನ್ ಪರ್ಸನ್ ಹ್ಯಾಸ್ ಟೋಲ್ಡ್ ಲೈಕ್ ಓಕೆ ಯು ಟೇಕ್ ಸಮ್ ಸಿಂಪಲ್ ವ್ಯಾಲ್ಯೂಸ್ ಅಂಡ್ ಯು ಟ್ರೈ ಟು ಸಾಲ್ವ್. ಸಿಂಪಲ್ ವ್ಯಾಲ್ಯೂಸ್ ತಗೊಂಡು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಟೇಕ್ ಆಲ್ ದ ವ್ಯಾಲ್ಯೂಸ್ ಆಸ್ ಸಿಂಪಲ್ ವ್ಯಾಲ್ಯೂಸ್. ಮತ್ತೆ ಹೇಳ್ಕೊಡಿ. ಓಕೆ, ಸಿ ಸಿಂಪಲ್ ಥಿಂಗ್ಸ್. ಓಕೆ, ಹಾಂ, ಟೇಕ್ ದಿಸ್ ಒನ್ ಆಸ್ 1 ohm, take this one as 1 ohm, take this one as 1 ohm. Here this voltage you take it as some 10 volts ಅಂತ ತಗೊಳ್ಳಿ. This is one node connected to a lower potential. This is one node. ಆ ನೋಡ್ ವ್ಯಾಲ್ಯೂ ಏನಂತ ತಗೊಂತೀರಾ, Vx ಅಂತ ತಗೊಳ್ಳಿ. ನನ್ನ ಅಸಂಪ್ಷನ್ಸ್ ನಾನು ಏನು ತಗೊಂತೀನಿ ಅಂತ ಹೇಳಿದ್ರೆ ಆಲ್ ದಿ ಕರೆಂಟ್ಸ್ ಆರ್ ಲೀವಿಂಗ್ ಅಟ್ ದ ನೋಡ್ ಅಂತ ತಗೊಂತೀನಿ. ಯಾಕೆ ಅಂತ ಹೇಳಿದ್ರೆ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ಸ್ ಅಟ್ ದ ನೋಡ್ ಈಸ್ 0. ಎಂಟರ್ ಆದರೂ ಆಗಿರ್ಬೋದು, ಲೀವಿಂಗ್ ಆದರೂ ಆಗಿರ್ಬೋದು, ನೆಟ್ ಎಫೆಕ್ಟ್ ಆ ನೋಡ್ ಅಥವಾ ಜಂಕ್ಷನ್ ಅಲ್ಲಿ ಯಾವುದೇ ಕರೆಂಟ್ ಉಳ್ಕೋಬಾರ್ದು. ರೈಟ್. ಸೊ ನಾನೇನಂತ ಅಸ್ಯೂಮ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಕರೆಂಟ್ ಡೈರೆಕ್ಷನ್ಸ್ ಬೇಸ್ಡ್ ಆನ್ ಬ್ಯಾಟ್ರಿ ಪೊಟೆನ್ಷಿಯಲ್ ಡಿಸೈಡ್ ಮಾಡೋದು ಒಂದೊಂದ್ಸತಿ ಕಷ್ಟ ಆಗುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ನಾನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ 2-3 ಕರೆಂಟ್ ಸೋರ್ಸಸ್ ಅಥವಾ ವೋಲ್ಟೇಜ್ ಸೋರ್ಸ್ ಕೊಟ್ಟಾಗ ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅವಾಗ ನಾನು ಏನು ಮಾಡ್ತೀನಿ, ನನ್ನ ಅಸಂಪ್ಷನ್ಸ್ ನಾನೇನು ತೊಗೊತೀನಿ, ಆಲ್ ದ ಕರೆಂಟ್ಸ್ ಆರ್ ಲೀವಿಂಗ್, all the currents are leaving, all the currents are leaving. So when all the currents are leaving ಅಂದ್ರೆ ಏನು, I1 current plus I2 current plus I3 current which is equals to 0 ಅಂತ ತಗೊಂತಾ ಇದ್ದೀನಿ. I1 ಅಂದ್ರೆ ಏನು, ಕರೆಂಟ್ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗ್ತಾ ಇದೆ, ಫಸ್ಟ್ ವೋಲ್ಟೇಜ್ ಬರ್ಕೋಬೇಕು ತಾನೆ, ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಬರ್ಕೋಬೇಕು. ವೋಲ್ಟೇಜ್ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗ್ತಾ ಇದೆ, Vx ಇಂದ 10 ಗಂಟ ಫ್ಲೋ ಆಗ್ತಾ ಇದೆ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ what is the value of I2, it is Vx divided by 1 plus what is the value of I3, Vx to 0 potential it is flowing, whole divided by 1. That 0 no need to write, this 0 no need to write. So ಎಷ್ಟು Vx term ಇದೆ, 3 Vx term will be there. 10 ನಾನು ರೈಟ್ ಸೈಡ್ ಕಳಿಸಿದ್ರೆ ಏನು ಬರುತ್ತೆ, ಪ್ಲಸ್ 10 ಬರುತ್ತೆ. ಸೊ Vx which is equals to 10 divided by 3, Vx equals to 10 divided by 3. Right. So this is how you are going to find the value of Vx. Suppose ಅವ್ರು ಏನಾದ್ರು what is the current through this 1 ohm resistor ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳೋಣ. ಅವಾಗೇನು I1 current which is equals to 10 minus what is the value of Vx, sorry in this case it is Vx minus 10 ಅಂತ ಬರೀಬೇಕು. It is 10 divided by 3 minus 10 whole divided by 1 which is equals to 10 minus 30 whole divided by 3 minus 20 divided by 3 ಅಂದ್ರೆ ಏನು, minus 6.67 amperes. ಸಪೋಸ್ ಅವ್ರು ಏನಾದರೂ ಕರೆಂಟ್ ಡೈರೆಕ್ಷನ್ ಈ ರೀತಿ ರೆಪ್ರೆಸೆಂಟ್ ಮಾಡಿದ್ರೆ, ಈ ರೀತಿ ಕರೆಂಟ್ ಏನಾದರೂ ರೆಪ್ರೆಸೆಂಟ್ ಮಾಡಿದ್ರೆ, ಈ ಕರೆಂಟ್ನ I1 ಅಂತ ಕೇಳ್ಬಿಟ್ಟು ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ ಅಂತ ಕೇಳಿದ್ರೆ, ಯು ಕ್ಯಾನ್ ಟೆಲ್ ದಿ I1 ಕರೆಂಟ್ ವಿಚ್ ಈಸ್ minus 6.67 ಆಂಪಿಯರ್, ಇಟ್ ಈಸ್ minus 6.67 ಆಂಪಿಯರ್. ಸಪೋಸ್ ಅವ್ರು ಏನಾದರೂ ಕರೆಂಟ್ ಈ ರೀತಿ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ರೈಟ್. ನೀವು ಸಾಲ್ವ್ ಮಾಡೋದೇನೋ ಆಪೋಸಿಟ್ ಅಲ್ಲಿ ಸಾಲ್ವ್ ಮಾಡಿದ್ದೀರಾ. ವಿ ನೋ ದಟ್ Iy equals to minus I1. What is the value of Iy? 6.67 amperes. So irrespective of direction
ನೀವು ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರೋ ಸಬ್ಜೆಕ್ಟ್ನ ಆ ಮುಖಾಂತರ ಸಾಲ್ವ್ ಮಾಡಿ. ಲಾಸ್ಟಾಗಿ ನೀವು ತೊಗೊಂಡಿರೋ ಡೈರೆಕ್ಷನ್ನು ಅವ್ರು ತೊಗೊಂಡಿರೋ ಡೈರೆಕ್ಷನ್ ಏನಾದರೂ ರಿವರ್ಸ್ ಏನಾದರೂ ಆಗಿದ್ರೆ ಸೈನ್ನ ರಿವರ್ಸ್ ಮಾಡಿ. ದಟ್ ಈಸ್ ಮೋರ್ ದೆನ್ ಎನಫ್. Sign you have to reverse. That is more than enough. Right? Yes, now you are very much familiar with respect to nodal analysis. The node ಅಂದ್ರೆ ಏನು, ಜಂಕ್ಷನ್ ಅಂದ್ರೆ ಏನು, ಫಸ್ಟ್ ಡಿಸೈಡ್ ಮಾಡಿ. ಒನ್ ಆಫ್ ದ ನೋಡ್, ಯಾವ ನೋಡ್ನ ನೀವು ಗ್ರೌಂಡ್ ಆಗಿ ಚೂಸ್ ಮಾಡ್ತೀರಾ, ಇಟ್ ಈಸ್ ಇಂಪಾರ್ಟೆಂಟ್. ಎಲ್ಲ ಎಲಿಮೆಂಟ್ಸ್ ಎಲ್ಲಿ ಕನೆಕ್ಟ್ ಆಗಿರುತ್ತೋ ಮತ್ತೆ ಬ್ಯಾಟ್ರಿ ನೆಗೆಟಿವ್ ಪೊಟೆನ್ಷಿಯಲ್ ಎಲ್ಲಿ ಕನೆಕ್ಟ್ ಆಗಿರುತ್ತೋ ಆದಷ್ಟು ಆ ಟರ್ಮಿನಲ್ನ ನೋಡ್ ಅಂತ ಟ್ರೀಟ್ ಮಾಡಿ. ನಾನು ಮೇಲ್ಗಡೆ ಇರೋ ವಿ ಎಕ್ಸ್ ಟರ್ಮಿನಲ್ನು ನಾನು ನೋಡ್ ಅಂತ ಟ್ರೀಟ್ ಮಾಡ್ಬೋದು. ಬಟ್ ಅವಾಗೇ ಅವಾಗೇ ನಾನು ಗ್ರೌಂಡ್ ಅಂತ ತೊಗೊಂಡ್ರೆ ಹತ್ರ ವಿ ಎಕ್ಸ್ ಅಂತ ತೊಗೋಬೇಕು. ಸಾಲ್ವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಎನಿವೇ ದ 10 volts ಬ್ಯಾಟ್ರಿ ನೆಗೆಟಿವ್ ಇಸ್ ಕನೆಕ್ಟೆಡ್ ಓವರ್ ದೇರ್, ರೈಟ್, ಆ ಒಂದು ನೋಡ್ ಅಥವಾ ಜಂಕ್ಷನ್ ಹತ್ರ. ಸೊ ಅದನ್ನು ನಾನು ಗ್ರೌಂಡ್ ಅಂತ ಟ್ರೀಟ್ ಮಾಡಿದ್ದೀನಿ. ಲೈಕ್ ದಿಸ್ ಆಮ್ ಸಾಲ್ವ್. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ನೋಡಲ್ ಅನಾಲಿಸಿಸ್. ಮೆಸ್ ಅನಾಲಿಸಿಸ್ನಲ್ಲಿ ನೀವೇನು ಮಾಡ್ತೀರಾ, ಒಂದು ಲೂಪ್ ಅಂತ ತೊಗೊಳ್ತೀರಾ, I1 ಮತ್ತು I2 ಕರೆಂಟ್ಸ್ ಸಾಲ್ವ್ ಮಾಡಿ ತೊಗೊತೀರಾ. ದೆನ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್. ಈಕ್ವೇಷನ್ಸ್ ಬರುತ್ತೆ, ಈಕ್ವೇಷನ್ಸ್ ಮುಖಾಂತರ ನೀವು ಸಾಲ್ವ್ ಮಾಡ್ತೀರಾ. ಕ್ರಾಮರ್ಸ್ ರೂಲ್ ಅಥವಾ ಏನಾದರೂ. ಆಲ್ ದೋಸ್ ಥಿಂಗ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ದೇ ಹ್ಯಾವ್ ಸ್ಟಡಿಡ್. ಅವ್ರಿಗೆ ಈಸಿ ಅನಿಸುತ್ತೆ ಮೆಸ್ ಅನಾಲಿಸಿಸ್. ಮೇ ಬಿ ಫಾರ್ ಮೇಂಟೈನರ್ ಲೆವೆಲ್ ಇಟ್ ಮೇ ಬಿ ಡಿಫಿಕಲ್ಟ್. ಸೊ ನೋ ನೀಡ್ ಟು ಮೇಕ್ ಯೂಸ್ ಆಫ್ ಇಟ್. ಬಟ್ ಮೇಂಟೈನರ್ಸ್ಗೆ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಆಲ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ದೇ ಹ್ಯಾವ್ ನಾಟ್ ಆನ್ಸರ್. ಸಿಂಪಲ್ ಥಿಂಗ್, ಯೂನಿಟ್ ಆಫ್ ಕರೆಂಟ್ ಆಂಪಿಯರ್ಸ್, ಯೂನಿಟ್ ಆಫ್ ವೋಲ್ಟೇಜ್, ಈ ಥರ ಸಿಂಪಲ್ ಸಿಲಿ ಕ್ವಶನ್ಸನ್ನೇ ಕೇಳಿದ್ದಾರೆ. ಮತ್ತು ಏನಂತ ಹೇಳಿದ್ರೆ, ಇನ್ ದ ಕೇಸ್ ಆಫ್ ಟ್ರಾನ್ಸಿಸ್ಟರ್ ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ ಆಲ್ಫಾ ಮತ್ತು IE ವ್ಯಾಲ್ಯೂ ಕೊಟ್ಟಿದ್ದಾರೆ. ದೇ ಆರ್ ಟ್ರೈನ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ IB. ಈ ಥರ ಸಿಂಪಲ್ ಸಿಲಿ ಕ್ವಶನ್ಸ್ ಕೇಳಿದ್ದಾರೆ, ರೈಟ್. ಮತ್ತು ಡೋಪಿಂಗ್ ಕಾನ್ಸಂಟ್ರೇಷನ್ಸ್ ಕೇಳಿದ್ದಾರೆ. ಸೊ ಈ ಥರ ಮಿಸಲೇನಿಯಸ್ ಟಾಪಿಕ್ಸ್ ಮಾತ್ರನೇ ತೊಗೊಂಡಿದ್ದಾರೆ. ಮೇಯ್ನ್ ಇನ್ಡೆಪ್ತ್ ಆಗಿ ಅವ್ರೇನು ಕೇಳಿಲ್ಲ ಇದುವರೆಗೂ. ಬಟ್ ಸಪೋಸ್ ಅವ್ರೇನಾದರೂ ಕೇಳಿದ್ರೆ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್. ರೈಟ್. ಅದಲ್ಲದೆ ಟ್ರಾನ್ಸ್ಫಾರ್ಮರ್ಸ್ ಬೇಸಿಕ್ಸ್ ಗೊತ್ತಿರಬೇಕು. ದ ಟ್ರಾನ್ಸ್ಫಾರ್ಮರ್ ಬೇಸಿಕ್ಸ್ ಐ ಆಮ್ ಗೋಯಿಂಗ್ ಟು ಕವರ್ ಇನ್ ನೆಕ್ಸ್ಟ್ ಸೆಷನ್. ಬಟ್ ಆಸ್ ಆಫ್ ನೌ ವಿ ಹ್ಯಾವ್ ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ವೋಲ್ಟೇಜ್ ಸೋರ್ಸ್ ಅಂದ್ರೆ ಏನು, ಕರೆಂಟ್ ಸೋರ್ಸ್ ಅಂದ್ರೆ ಏನು, ಪ್ಯಾಸಿವ್ ಎಲಿಮೆಂಟ್ ಅಂದ್ರೆ ಏನು, ಆಕ್ಟಿವ್ ಎಲಿಮೆಂಟ್ ಅಂದ್ರೆ ಏನು, ಬೈಲ್ಯಾಟ್ರಲ್ ನೆಟ್ವರ್ಕ್ ಅಂದ್ರೆ ಏನು, ಯೂನಿಲ್ಯಾಟ್ರಲ್ ನೆಟ್ವರ್ಕ್ ಅಂದ್ರೆ ಏನು, ಲೀನಿಯರ್ ಎಲಿಮೆಂಟ್ ಅಂದ್ರೆ ಏನು, ನಾನ್ ಲೀನಿಯರ್ ಎಲಿಮೆಂಟ್ ಅಂದ್ರೆ ಏನು. ನೌ ವಾಟ್ ಈಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಸರ್ಕ್ಯೂಟ್ ಆ್ಯಂಡ್ ನೆಟ್ವರ್ಕ್. ನೆಕ್ಸ್ಟ್, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಟ್ ಆದರೆ ಕರೆಂಟ್ ಮತ್ತು ವೋಲ್ಟೇಜ್ ಹೇಗೆ ಚೇಂಜ್ ಆಗುತ್ತೆ, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕರೆಂಟ್ ಮತ್ತು ವೋಲ್ಟೇಜ್ ಹೇಗೆ ಚೇಂಜ್ ಆಗುತ್ತೆ, ಮತ್ತು 9 ಫಾರ್ಮ್ ಆಫ್ ಓಮ್ಸ್ ಲಾಸ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವತ್ತಿನ ಈ ಸೆಷನಲ್ಲಿ 9 ಫಾರ್ಮ್ ಆಫ್ ಓಮ್ಸ್ ಲಾನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಲ್ಲದೆ KCL ಮತ್ತು KVL ಬಗ್ಗೆ ನಾನು ಜಾಸ್ತಿ ಮಾತಾಡಿಲ್ಲ. KCL ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐಡಿಯಲ್ ವೋಲ್ಟೇಜ್ ಸೋರ್ಸ್, ಪ್ರಾಕ್ಟಿಕಲ್ ವೋಲ್ಟೇಜ್ ಸೋರ್ಸ್ ಹೇಗೆ ರೆಪ್ರೆಸೆಂಟ್ ಮಾಡೋದು, ಐಡಿಯಲ್ ಕರೆಂಟ್ ಸೋರ್ಸ್ ಮತ್ತು ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು, ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ವೋಲ್ಟೇಜ್ ಸೋರ್ಸ್ ಟು ಕರೆಂಟ್ ಸೋರ್ಸ್ ನಾನು ಕೇಳಿದ್ದೀನಿ. ಅದಾದಮೇಲೆ ಸರ್ಕ್ಯೂಟ್ ರಿಡಕ್ಷನ್, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಪ್ಯಾನಲ್ನ ನಾನು ಹೇಗೆ ರೆಡ್ಯೂಸ್ ಮಾಡ್ಕೊಂಡು ಹೋಗೋದು, ಅದೇ ರೀತಿ ಸಪೋಸ್ ವಿತ್ ಹೆಲ್ಪ್ ಆಫ್ ನೋಡಲ್ ಈಕ್ವೇಷನ್ಸ್ ನಾನು ಹೇಗೆ ಸಾಲ್ವ್ ಮಾಡೋದು. ಸೊ ಆಲ್ ದಿಸ್ ಥಿಂಗ್ಸ್ ಐ ಹ್ಯಾವ್ ಥಾಟ್ ಯು ಟುಡೇ. If you are having any doubts as of now, you please let me know. Turn on your mic and let me know.